தியானம் செய்கையில் அக்கினி மூண்டது, அனல் கொண்டது என் இதயம் தியானம் செய்கையில். இடத்தில் அக்கினி அவியாமல் எப்பொழுதும் இருந்து கொண்டே இருக்க வேண்டும். அக்கினி அக்கினி பரலோக பரிசுத்த அக்கினி 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 பரலோக பரிசுத்த அக்கினி. அக்கினி மூண்டது, அனல் கொண்டது என் இதயம் தியானம் செய்கையில். ಮುಚ್ಚಿ ಕರ್ತನ ನಾಮಕ್ಕೆ ನಮ್ಮ ಮಹಿಮೆಗಳನ್ನು ಸಲ್ಲಿಸಲು ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವಂಥ ದೇವರನ್ನು ನಾವು ಆರಾಧಿಸಲು ಬಂದಿದ್ದೇವೆ. ಸ್ತುತಿ ಘನ ಮಾನ ಮಹಿಮೆಗೂ ಯೋಗ್ಯನಾದವನು ಆತನೇ. ನಾವೆಲ್ಲ ಇಲ್ಲಿ ಸೇರಿ ಬಂದಿರುವುದರಿಂದ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ, ಈ ಭೂಲೋಕದಲ್ಲಿ ಆಡಳಿತವನ್ನು ಮಾಡುತ್ತಿರುವಂಥ ಎಲ್ಲ ಅಂಧಕಾರದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಈ ಕ್ಷಣ ಮಾತ್ರದಲ್ಲೇ ಒಡೆಯಲ್ಪಡುತ್ತದೆ. ಯಾಕೆ ಅಂದರೆ ನಾವು ಕರ್ತನ ಹೆಸರಿನಿಂದ ಬಂದಿರುವಂಥ ಜನರಾಗಿದ್ದೇವೆ. ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿರುವಂಥ ಜನರು. ವಿ ಹ್ಯಾವ್ ಕಮ್ ಇನ್ ದ ಬ್ಲಡ್ ಆಫ್ ಜೀಸಸ್, ವಿ ಹ್ಯಾವ್ ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನಾವು ಇಲ್ಲೆಲ್ಲರೂ ಬಂದಿರುವುದರಿಂದ ಆತನ ಒಂದು ಪರಿಶುದ್ಧವಾದ ರಕ್ತದಲ್ಲಿ ನಮ್ಮನ್ನು ದೇವರು ಮುಚ್ಚಿ ಕಾಪಾಡ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಧಕಾರ ಬಲವನೆಲ್ಲ ದೇವರ್ ಮಹಿಮೆಯಿಲ್ ಮುರಿಯುವೆನು. ಅಂಧಕಾರ ಬಲವನೆಲ್ಲ ದೇವರ್ ಮಹಿಮೆಯಿಲ್ ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯವೆನಗೆ, ಎಂದು ಭಯವಿಲ್ಲ ಜಯವೆನಗೆ. ಹಾಡನ್ನು ಹಾಡಿ ಆತನನ್ನು ಬಿಡಿಸೋಣ. ಉತ್ಸಾಹದಿಂದ ಕೈಗಳನ್ನು ತಟ್ಟಿ ನಾವು ಆತನ ಹಾಡಿಸೋಣ. ಅಂಧಕಾರ ಬಲವನೆಲ್ಲ ದೇವರ್ ಮಹಿಮೆಯಿಲ್ ಮುರಿಯುವೆನು. ಅಂಧಕಾರ ಬಲವನೆಲ್ಲ ದೇವರ್ ಮಹಿಮೆಯಿಲ್ ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯವೆನಗೆ, ಎಂದು ಭಯವಿಲ್ಲ ಜಯವೆನಗೆ. ಯೇಸುವಿನ ರಕ್ತ ನನ್ನ ಆಯುಧ, ಭಯವಿಲ್ಲ ಜಯವೆನಗೆ, ಎಂದು ಭಯವಿಲ್ಲ ಜಯವೆನಗೆ. ಯುದ್ಧಾಯುಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಯುದ್ಧಾಯುಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಅಂಧಕಾರ ಬಲವನೆಲ್ಲ ದೇವರ್ ಮಹಿಮೆ ಮುರಿಯುವೆನು. ಅಂಧಕಾರ ಬಲವನೆಲ್ಲ ದೇವ ಮಹಿಮೆಯಿಲ್ ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧವು, ಸೋಲಿಲ್ಲ ಜಯವೆನಗೆ, ಎಂದು ಸೋಲಿಲ್ಲ ಜಯವೆನಗೆ. ಯೇಸುವಿನ ರಕ್ತ ನನ್ನ ಆಯುಧ, ಸೋಲಿಲ್ಲ ಜಯವೆನಗೆ, ಎಂದು ಸೋಲಿಲ್ಲ ಜಯವೆನಗೆ. ಸೈನ್ಯಗಳ ಕರ್ತನಿರಲು ಮಹಾಪೌಳಿಯ ದಾಟುವೆನು. ಸೈನ್ಯಗಳ ಕರ್ತನಿರಲು ಮಹಾಪೌಳಿಯ ದಾಟುವೆನು.
ಆಕಾಶ ಮಂಡಲದ ಲೋಕಾಧಿಪತಿಯು ನಡುಗುತ್ತ ಓಡುವನು, ಭಯದಿ ನಡುಗುತ್ತ ಓಡುವನು. ಆಕಾಶ ಮಂಡಲದ ಲೋಕಾಧಿಪತಿಯು ನಡುಗುತ್ತ ಓಡುವನು, ಭಯದಿ ನಡುಗುತ್ತ ಓಡುವನು. ಯುದ್ಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಯುದ್ಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಅಂಧಕಾರ ಬಲವನೆಲ್ಲ ದೇವ ಮಹಿಮೆயில் ಮುರಿಯುವೆನು. ಅಂಧಕಾರ ಬಲವನೆಲ್ಲ ದೇವರ ಮಹಿಮೆயில் ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧ, ಸೋಲಿಲ್ಲ ಜಯವೆನಗೆ ಎಂದು, ಸೋಲಿಲ್ಲ ಜಯವೆನಗೆ. ಯೇಸುವಿನ ರಕ್ತ ನನ್ನ ಆಯುಧ, ಸೋಲಿಲ್ಲ ಜಯವೆನಗೆ ಎಂದು, ಸೋಲಿಲ್ಲ ಜಯವೆನಗೆ. ಸರ್ಪವನ್ನು ತುಳಿದಾಕಲು, ದೊಡ್ಡ ಚೇಳಿನ ತಲೆ ಜಜ್ಜಲು. ಸರ್ಪವನ್ನು ತುಳಿದಾಕಲು, ದೊಡ್ಡ ಚೇಳಿನ ತಲೆ ಜಜ್ಜಲು. ಅಧಿಕಾರ ಉಂಟು, ಮಹಿಮೆಯು ಉಂಟು, ಸೋಲಿಲ್ಲ ಜಯವೆನಗೆ ಎಂದು, ಸೋಲಿಲ್ಲ ಜಯವೆನಗೆ. ಅಧಿಕಾರ ಉಂಟು, ಮಹಿಮೆಯು ಉಂಟು, ಸೋಲಿಲ್ಲ ಜಯವೆನಗೆ ಎಂದು, ಸೋಲಿಲ್ಲ ಜಯವೆನಗೆ. ಯುದ್ಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಯುದ್ಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಅಂಧಕಾರ ಬಲವನೆಲ್ಲ ದೇವ ಮಹಿಮೆயில் ಮುರಿಯುವೆನು. ಅಂಧಕಾರ ಬಲವನೆಲ್ಲ ದೇವ ಮಹಿಮೆயில் ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧ, ಸೋಲಿಲ್ಲ ಜಯವೆನಗೆ ಎಂದು, ಸೋಲಿಲ್ಲ ಜಯವೆನಗೆ. ಯೇಸುವಿನ ರಕ್ತ ನನ್ನ ಆಯುಧ, ಸೋಲಿಲ್ಲ ಜಯವೆನಗೆ ಎಂದು, ಸೋಲಿಲ್ಲ ಜಯವೆನಗೆ ಎಂದು, ಸೋಲಿಲ್ಲ ஜெயவெனகே. இதய தீபம் எனது தெய்வம், இரக்கத்தின் சிகரம். ஹல்லேலூயா. என் தேவன் இரக்கத்தின் சிகரம். We love you, Lord. We worship you. Amen. We worship you with full heart, full strength. எங்கள் முழுவதையும் உம் பாதத்தில் ஒப்புக் கொடுக்கிறோம் ஆண்டவரே. எங்களை ஆட்கொள்ளும், எங்களை அனலாக்கும். We belong to you, Lord. நீர் தான் எங்களுக்கு சொந்தம், நீர் எங்களுக்கே சொந்தம். Jesus, we love you. எல்லாரும் சேர்ந்து. எனது தலைவன் இயேசுராஜன் மார்பில் சாய்ந்து சாய்ந்து மகிழ்ந்து மகிழ்ந்திருப்பேன். ஜோராக. எனது தலைவன் இயேசுராஜன் மார்பில் சாய்ந்து சாய்ந்து மகிழ்ந்து மகிழ்ந்திருப்பேன். இதய தீபம், இதய தீபம் எனது தெய்வம், இரக்கத்தில் சிகரம். இதய தீபம் எனது தெய்வம், இரக்கத்தில் சிகரம். பார்த்து பார்த்து ரசித்து ருசித்து, பார்த்து
மார்பில் சாய்ந்து சாய்ந்து மகிழ்ந்து மகிழ்ந்திருப்பேன். எனது தலைவன் இயேசுராஜன் மார்பில் சாய்ந்து சாய்ந்து மகிழ்ந்து மகிழ்ந்திருப்பேன். நல்லமே குரலை கேட்பேன், நாளும் பேன் தொடர்வேன். நல்ல மேய்ப்பர் குரலை கேட்பேன், நாளும் பின் தொடர்வேன். தோளில் அமர்ந்து கவலை மறந்து, தோளில் அமர்ந்து கவலை மறந்து தொடர்ந்து பயணம் செய்வேன், தொடர்ந்து பயணம் செய்வேன். தோளில் அமர்ந்து தலைவன் இயேசுராஜன் மார்பில் சாய்ந்து சாய்ந்து மகிழ்ந்து மகிழ்ந்திருப்பேன். எனது தலைவன் இயேசுராஜன் மார்பில் சாய்ந்து சாய்ந்து மகிழ்ந்து மகிழ்ந்திருப்பேன். ಇಲ್ಲವೇ ಇಲ್ಲ. Hallelujah. We love you, Jesus. ಆತನ ಪ್ರೀತಿಯನ್ನು ನೆನೆಸೋಣ. ಆತನ ಕಲ್ವಾರಿ ಪ್ರೀತಿಯನ್ನು ನೋಡೋಣ. ಅವರು ತುಂಬಾ ಒಳ್ಳೆಯವರು. Hallelujah. ಯೇಸಪ್ಪ ನಮ್ಮೊಂದಿಗೆ ಇದ್ದಾರೆ. Thank you, Jesus. Hallelujah. ನನ್ರಿ ನೀವೆಷ್ಟೋ ಒಳ್ಳೆಯವ್ರಪ್ಪ, ನಿಮ್ಮ ಪ್ರೀತಿ ಹೇಗೆ ಹೇಳಪ್ಪ. ನೀವೆಷ್ಟೋ ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ಈ ಹಾಡು ನಿಮಗಾಗಿಯೇ ಹಾಡುವೆನು ನಮ್ಮೆಸುವೆ. ಈ ಹಾಡು ನಿಮಗಾಗಿಯೇ ಹಾಡುವೆನು ನಮ್ಮೆಸುವೆ. ಪರಲೋಕವೆಲ್ಲ ನಿಮ್ಮದೇಸಯ್ಯ, ನಾವು ಕೂಡ ಅಲ್ಲಿಗೆ ಬರುವೆ ಅಯ್ಯ. ಪರಲೋಕವೆಲ್ಲ ನಿಮ್ಮದೇಸಯ್ಯ, ನಾವು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನಮ್ಮನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನಮ್ಮನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನೆಸುವೆ. ಎಲ್ಲರೂ ಸೇರಿ ಹೇಳೋಣ. ಈ ಹಾಡು ನಿಮಗಾಗಿಯೇ ಹಾಡುವೆನು ನಮ್ಮೆಸುವೆ. ಈ ಹಾಡು ನಿಮಗಾಗಿಯೇ ಹಾಡುವೆನು ನಮ್ಮೆಸುವೆ. இயேசுவே உமக்கு நன்றி ஆண்டவரே. எங்களுக்கு இந்த காலை வேளை தந்ததுக்காக உமக்கு நன்றி ஆண்டவரே. இயேசுவே உம்மை ஆராதிக்க வந்திருக்கிறோம். Psalm 63:1-4 சொல்லுகிறது, You are my God, I worship you.
In my heart I long for you, Lord, as I would long for a stream in the scorching desert. I have seen your power and your glory in the place of worship. Yes, Lord, Yeshua, we have seen your power and glory in the place where we worship you, Lord. Yeshua, Lord, as we worship you, Lord, come in midst of us. எங்கள் மத்தியில வாரும் ஆண்டவரே, உம்மை ஆராதிப்பதே எங்களுடைய ஆசை ஆண்டவரே. இயேசுவே, thank you, Lord, come in midst of us. எங்கே 2-3 பேர் ஒரே மனதோடு கூடியிருக்கிறார்களோ அங்கு நான் வருவேன் என்று சொன்னவரே, வாக்களித்தவரே, உண்மை உள்ளவரே, வாக்கு மாறாதவரே, we worship you, Lord, we welcome you, Lord. உம்மை ஆராதிப்பதே என் ஆசை ஆண்டவரே. உம்மை ஆராதிப்பதே என் ஆசை. உம்மை ஆராதிப்பதே என் ஆசை. உம்மை ஆராதிப்பதே என் ஆசை. உம்மை ஆராதிப்பதே என் ஆசை. உம்மை ஆராதிக்கின்றோம், உம்மை ஆராதிக்கின்றோம். இயேசு ராஜா, உம்மை ஆராதிக்கின்றோம், உம்மை ஆராதிக்கின்றோம். இயேசு ராஜா, உம்மை, 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 உம்மை ஆராதிக்கின்றோம், உம்மை ஆராதிக்கின்றோம். இயேசு ராஜா, ஆதி அந்தமெல்லாம், ஆதி அந்தமெல்லாம், அநாதி தேவா, அனைத்தையும் படைத்தவரே. எல்லாரும் பாடுங்கள். Yes, Lord, நீரே ஆதியும் அந்தியமும் ஆண்டவரே. இயேசுவே, எல்லாத்தையும் படைத்தவரே, உம்மையே ஆராதிக்கின்றோம் ஆண்டவரே. உம்மை ஆராதிக்கின்றோம், உம்மை ஆராதிக்கின்றோம். இயேசு, Yes, Lord, உம்மை ஆராதிக்கின்றோம். சாம்பலுக்கு பதிலாய் சிங்காரம் தந்தே, சாம்பலுக்கு பதிலாய் சிங்காரம் தந்தீர். யெகோவா ராமாவே. சாம்பலுக்கு பதிலாய் சிங்காரம், என் இயேசு ராஜாவே, என் இயேசு ராஜாவே. உம்மை ஆராதிக்கின்றோம், உம்மை ஆராதிக்கின்றோம். இயேசு ராஜா, உம்மை ஆராதிக்கின்றோம், ஆராதிக்கின்றோம். இயேசு ராஜா, Lord, thank you for the great sacrifice that you have done for our sake of laying down your life just to deliver us from our sins and transgressions, Father God. We do not have anything to give you in return except for the hearts filled with gratitude, Father Lord Jesus. Thank you for everything that you have done in our lives, Father. We thank you, Master. All my words fall short. I got nothing new. How could I express all my gratitude? I could sing these songs as I often do, but
every song must end, and you never do. So I throw up my hands, praise you again and again, 'cause all that I have is a hallelujah, hallelujah. And I know it's not much, but I've nothing else fit for a king, except for a heart singing hallelujah, hallelujah. I've got one response, I've got just one move, with my arms stretched wide, I will worship you. I've got one response, I've got just one move, with my arms stretched wide, I will worship you. So I throw up my hands, praise you again and again, 'cause all that I have is a hallelujah, hallelujah. And I know it's not much, but I've nothing else fit for a king, except for a heart singing hallelujah, hallelujah. So I throw up my hands and praise you again and again, 'cause all that I have is a hallelujah, hallelujah. And I know it's not much, but I've nothing else fit for a king, except for a heart singing hallelujah, hallelujah. Thank you, Jesus. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಇವಾಗ ಕರ್ತನ ಸನ್ನಿಧಾನದಲ್ಲಿ ನಿಂತಿರುವಾಗ ನಾವು ಪ್ರಾರ್ಥನೆಗಳನ್ನು ಮಾಡೋಣ. ಮೊದಲನೇದಾಗಿ ಅಮೇರಿಕಕ್ಕೂ ಇರಾನ್ಗೂ ಇರುವ ಯುದ್ಧ ನಿಂತು ಹೋಗೋದಕ್ಕಾಗಿ ಹಾಗೂ ಎಲ್ಲ ವಸ್ತುಗಳು ದೇವರ ಕೃಪೆಯಿಂದ ರಿಲೀಸ್ ಆಗಿ ನಮಗೆಲ್ಲ ಬೇಕಾದ ಅಗತ್ಯತೆಗಳು ಪೂರೈಸಲ್ಪಡೋದಕ್ಕಾಗಿ ಈ ಸಮಯದಲ್ಲಿ குமாரி மரியா பிரார்த்தனை மாடி. ஆச்சா இந்த சபையை முழுவதுமாய் ஒப்பு கொடுத்து நாங்கள் ஜெபிக்கிறோம் ஆண்டவரே. அம்மாப்பா நீர் இறங்கி ஆண்டவரே, இறங்கி எல்லா காரியம் நடத்தி கொடுக்கும்படியா நாங்கள் ஜெபிக்கிறோம் ஆண்டவரே. உம்மால் ஆகாத காரியம் ஒன்றுமே இல்லை ஆண்டவரே. மகிமையான காரியம் இறங்கி நீங்கள் செய்யும்படிக்காக ஜெபிக்கிறோம் அப்பா. ஆரம்பம் முதல்ல முடிவு வரும் நீ நடத்தும்படி நாங்கள் ஜெபிக்கிறோம் ஆண்டவரே. எல்லா இடத்துலையும் உங்கள் கருத்தில் ஒப்பு கொடுத்து நாங்கள் ஜெபிக்கிறோம் அப்பா. நீர் இறங்கி பெரிய காரியம் செய்யும்படி நாங்கள் ஜெபிக்கிறோம் அப்பா. துதிக்கிற சுவாமி, வசனத்தினாலே நிரப்புகிற தேவ நீர் ஆண்டவரே. வெறுமையாக வந்து வெறுமையாக போகாதபடிக்கு ஆண்டவரே, வசனத்தோடு கூட போகத்தக்க உதவி செய்யும்படி நாங்கள் ஜெபிக்கிறோம் ஆண்டவரே. ஏசு இனிய நாமத்தை ஜெபிக்கிறோம் ಜೀವನ. ಈ ಸಮಯದಲ್ಲಿ ನಾವು ನಮಗೆ ದೇವರು ಆರಾಧನೆ ಮಾಡಲು ಒಂದು ಉತ್ತಮವಾದ ಸೂಕ್ತವಾದ ಜಾಗವನ್ನು ನಮ್ಮೆಲ್ಲರಿಗೂ ಹತ್ತಿರವಾಗುವಂಥ ಜಾಗದಲ್ಲಿ ದೇವರು ಒದಗಿಸಿಕೊಡಲಿ. ಆತನನ್ನು ನಾವೆಲ್ಲರೂ ಸೇರಿ ಮಹಿಮೆ ಪಡಿಸೋಣ. ಅದಕ್ಕಾಗಿ ಪ್ರೇಮ್ ಪ್ರಾರ್ಥನೆ ಮಾಡಿ. ಅಪ್ಪ, ನಾವು ಆರಾಧನೆ ಮಾಡೋದಕ್ಕೋಸ್ಕರ ಕರ್ತನೆ ಸೂಕ್ತವಾದ ಸ್ಥಳವನ್ನು ಒದಗಿಸಿಕೊಡುವಂತೆ ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಒಡೆದು ಹೋಗಿರುವುದನ್ನು ಕಟ್ಟುವಾತನು ನೀನಾಗಿದೆಯಾ ಸ್ವಾಮಿ. ಗಾಯಪಟ್ಟವರನ್ನು ಅಪ್ಪ ಹೀಲ್ ಮಾಡುವಂತೆ ನೀನಾಗಿದೆಯಾ. ನಿನ್ನ ದಯೆಯಿಂದ ಸ್ವಾಮಿ ನಿನ್ನ ದೂತರನ್ನು ಕಟ್ಟಲೆ ಇಟ್ಟು ಅಪ್ಪ ಒಂದು ಸೂಕ್ತವಾದ ಸ್ಥಳವನ್ನು ಕೊಟ್ಟು ಆ ಸ್ಥಳದಲ್ಲಿ ಸ್ವಾಮಿ ಉಜ್ಜೀವನವನ್ನು ನೋಡಲು ಅಪ್ಪ, ನಮ್ಮ ಕಣ್ಗಳು ಉಜ್ಜೀವನ ನೋಡಲು ಅಪ್ಪ ನೀನು ಆಶೀರ್ವದಿಸುವಂತೆ ಈ ಸಮಯದಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಲಾರ್ಡ್, ವಿ ಆಸ್ಕ್ ನಥಿಂಗ್ ಮೋರ್ ಬಟ್ ಯುವರ್ ವಿಲ್ ಬಿ ಡನ್ ಆನ್ ದಿಸ್ ಅರ್ತ್.
ನಿನ್ನ ಚಿತ್ತವನ್ನು ಬಿಟ್ಟರೆ ಬೇರೆ ಏನನ್ನು ಕೂಡ ನಮ್ಮ ಜೀವಿತದಲ್ಲಾಗಲಿ ಅಪ್ಪ ನಮ್ಮ ಬೀಯಿಂಗಲ್ಲಾಗಲಿ ನೆರವೇರದೇ ಇರುವಂತೆ ನೀನು ಸೂಕ್ತವಾದ ಸ್ಥಳವನ್ನು ಕೊಟ್ಟು ಅದನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸ್ತಾ ಇದ್ದೀವಿ ಅಪ್ಪ. ಬಾಬಿಲೋನಿಂದ ಕರೆದುಕೊಂಡು ಬಂದ ಆಂಡವರೇ, ನೀನು ಕಟ್ಟಿದಂಥ ರೀತಿಯಲ್ಲಿ ಸ್ವಾಮಿ ಇದೇ ದಿನದಲ್ಲಿ ಅಪ್ಪ ನೀನೊಂದು ಸೂಕ್ತವಾದ ಸ್ಥಳವನ್ನು ನೇಮಕ ಮಾಡೋದಕ್ಕಾಗಿ ನೀನು ಕೃತಜ್ಞತೆಗಳನ್ನ ಸಮರ್ಪಿಸ್ತೀವಿ. ವಿ ಥ್ಯಾಂಕ್ ಯು ಫಾರ್ ಆಲ್ ದಟ್ ಯು ಹ್ಯಾವ್ ಡನ್. ನೀನು ನೆರವೇರಿಸಿದ್ಯಾ ಅಂತ ವಿಶ್ವಾಸಿಸ್ತೇವೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಈ ಸಮಯದಲ್ಲಿ ಇಲ್ಲಿನ ಸುತ್ತಮುತ್ತ ಜನಗಳು ಕರ್ತನನ್ನು ಅರಿತುಕೊಳ್ಳುವುದಕ್ಕಾಗಿ ಅಂಧಕಾರದ ಬಲಗಳೆಲ್ಲ ಕಟ್ಟಲ್ಪಟ್ಟು ಇಲ್ಲಿನ ಜನಗಳಿಗೆ ಯೇಸುವೇ ಬಿಡುಗಡೆ ಕೊಡುವುದಕ್ಕಾಗಿ ರತ್ನಮ್ಮ ಪ್ರಾರ್ಥನೆ ಮಾಡಿ. ಕರ್ತನೇ ನಿಮಗೆ ಸ್ತೋತ್ರ, ಮಹಾ ಉಳ್ಳ ದೇವರೇ ನಿಮಗೆ ಸ್ತೋತ್ರ ಯೇಸಪ್ಪ. ಅಪ್ಪ, ಇಲ್ಲಿ ಎಲ್ಲ ಆತ್ಮಗಳು ನಿನಗೆ ಒಪ್ಪಿಸಿಕೊಟ್ಟಿದ್ದೇವೆ ಸ್ವಾಮಿ. ಅಪ್ಪ, ಇಲ್ಲಿ ಯಾವ ಕಾರ್ಯ ನಡೀತಾ ಇದೆ ಅದೆಲ್ಲ ಕಟ್ಟಲ್ಪಡಲಿ ಸ್ವಾಮಿ. ಅಪ್ಪ, ಸೈತಾನ ಕಾರ್ಯ ಕಟ್ಟಲ್ಪಡಲಿ ದೇವರೇ ಕರ್ತನೆ. ಅಪ್ಪ, ಸೈತಾನನ್ನು ಮುರಿಯಲ್ಪಡಲಿ ಸ್ವಾಮಿ. ಅಪ್ಪ, ಆಡಂಬರದ ಜೀವಿತ ನಿಲ್ಲಲಿ ದೇವರೇ ಕರ್ತನೆ ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ಹುಡುಕಿ ಬರುವುದಕ್ಕೆ ಸಹಾಯ ಕೊಡು ದೇವರೇ. ಅಪ್ಪ, ಒಂದೊಂದು ಆತ್ಮಗಳು ನಿನ್ನ ಹುಡುಕಿ ಬರಲಿ ಸ್ವಾಮಿ. ಅಪ್ಪ, ಅವರನ್ನು ಕರೆತರೋದಕ್ಕೆ ನೀನು ಕೃಪೆ ಮಾಡು ಸ್ವಾಮಿ. ನಿನ್ನಿಂದ ಸಾಧ್ಯ ದೇವರೇ. ಎಲ್ಲವನ್ನು ಕಾಣುವ ದೇವರು ನೀನಾಗಿದೆಯಾ ಸ್ವಾಮಿ. ಅಪ್ಪ, ಲೋಕಕ್ಕೆ ಸೃಷ್ಟಿಕರ್ತನೆ ನೀನಾಗಿದೆಯಾ ದೇವರೇ ಕರ್ತನೆ. ಎಲ್ಲವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ ಸ್ವಾಮಿ. ಅಪ್ಪ, ಒಂದೊಂದು ಆತ್ಮಗಳು ನಿನ್ನ ರಕ್ಷಣೆಗೆ ಬರಲಿ ಯೇಸಪ್ಪ. ಅಪ್ಪ, ಅವರ ಕೆಟ್ಟ ದುರಾಲೋಚನೆಗಳನ್ನು ಮುರಿಯಲ್ಪಡಲಿ ಸ್ವಾಮಿ. ಅಪ್ಪ, ಅವರ ಕೆಟ್ಟತನಗಳನ್ನು ಮುರಿಯಲ್ಪಡಲಿ. ಯಾವ ಕಾರ್ಯ ಅಡ್ಡಿಯಾಗಿದೆಯಾ ದೇವರೇ ಕರ್ತನೆ, ಅದನ್ನು ನೀನು ಮುರಿದು ಹಾಕು ಯೇಸಪ್ಪ. ನೀನು ತಾನೇ ಕರೆತಂದು ನಿಲ್ಲಿಸು ದೇವರೇ ಕರ್ತನೆ. ಅಪ್ಪ, ಎಲ್ಲ ಕಾರ್ಯಗಳನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನ ಕಾರ್ಯ ಇಲ್ಲದೆ ಒಂದೂ ನಡೆಯೋದಿಲ್ಲ ಸ್ವಾಮಿ. ಅಪ್ಪ, ಸೈತಾನನ ಕಾರ್ಯ ಯಾವುದು ನಡೆದ ಹಾಗೆ ನೀನು ಮಾರ್ಪಡಿಸು ದೇವರೇ ಕರ್ತನೆ. ಅಪ್ಪ, ಇಲ್ಲಿರುವ ಆತ್ಮಗಳು ಒಂದೊಂದು ಓಡಿ ಬಂದು ಅಪ್ಪ ನಿನ್ನ ದಾಹದಿಂದ ಕೂಡಲಿ ಸ್ವಾಮಿ. ಅಪ್ಪ, ಅವರ ಕಣ್ಣುಗಳನ್ನು ತೆರೆ ದೇವರೇ ಕರ್ತನೆ. ಅವರ ಕಲ್ಲಾದ ಹೃದಯವನ್ನು ಕರಗಿಸು ಯೇಸಪ್ಪ. ಅಪ್ಪ, ತಿರುಗಿ ಹೋಗಿರೋ ಆತ್ಮಗಳು ಮತ್ತೆ ಬರಲಿ ಸ್ವಾಮಿ. ಅಪ್ಪ, ಅವರನ್ನು ನೀನು ಮುಟ್ಟು ದೇವರೇ. ಹೆಚ್ಚಾಗಿ ಹೋಗಿರೋ ಆತ್ಮಗಳು ಮತ್ತೆ ಬಂದು ಆಲಯದಲ್ಲಿ ಸಾಕ್ಷಿಯಾಗಿ ನಿಲ್ಲಲಿ ಯೇಸಪ್ಪ. ಅವರನ್ನು ನೀನು ಕರೆತಂದು ನಿಲ್ಲಿಸು ಸ್ವಾಮಿ. ಅಪ್ಪ, ಅವರನ್ನು ಮೂಲೆಗಲ್ಲಾಗಿ ನಿಲ್ಲಿಸು ದೇವರೇ ಕರ್ತನೆ. ಅಪ್ಪ, ಎಲ್ಲ ಕಾರ್ಯವನ್ನು ನಿನಗೆ ಒಪ್ಪಿಸಿಕೊಟ್ಟು ಯೇಸುವಿನ ಉನ್ನತ ನಾಮದಲ್ಲಿ ಬೇಡಿ ಬಂದಿದ್ದೇನೆ. ಇವತ್ತಿನ ವಾಕ್ಯದ ಶಿರೋನಾಮ ದ ಕಾಲ್ ಟು ಬೆಥೆಲ್, ಎಲ್ ಬೆಥೆಲ್. ದ ಕಾಲ್ ಟು ಎಲ್ ಬೆಥೆಲ್, ಎಲ್ ಬೆಥೆಲಿಗೆ ಕರೆ ಅಂತ ಹೇಳಿ, ಆಯಿತಾ. ಬೆಥೆಲ್ ಅಂದರೆ ಅರ್ಥ ಏನು? ನಿಮಗೆ ಗೊತ್ತಿರುವಂಥ ಮೀನಿಂಗ್ ಏನು? ಬೆಥೆಲ್ ಅನ್ನುವಂಥ ಪದಕ್ಕೆ ಅರ್ಥ ಏನು? ಹೌಸ್ ಆಫ್ ಗಾಡ್. ಏನು ಹೇಳಿ? ಹೌಸ್ ಆಫ್ ಗಾಡ್, ದೇವರ ವಾಸಸ್ಥಳ, ಕರ್ತನ ನಿವಾಸ ಸ್ಥಳ ಅಂತ ಹೇಳಿ ಅಲ್ವಾ. ಎಲ್ ಬೆಥೆಲ್ ಅಂದರೆ ಆತನ ನಿವಾಸ ಸ್ಥಾನದಲ್ಲಿ ಇಳಿದಿರುವಂಥ ದೇವರು. ದೇವರ ನಿವಾಸ ಸ್ಥಾನದಲ್ಲಿ ದೇವರು ಇರಬೇಕಲ್ವಾ. ಎಲ್ ಬೆಥೆಲ್ ಅಂದರೆ ಕರ್ತನ ನಿವಾಸ ಸ್ಥಾನದಲ್ಲಿ ಇರುವಂಥ ದೇವರು. ಬೈಬಲ್ ಪ್ರಕಾರ ಬೆಥೆಲ್ ಅಂದರೆ ಏನು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಆಮೇನ್. ಬರೇ ಪದದ ಅರ್ಥ ಅಲ್ಲ, ಎಲ್ ಬೆಥೆಲ್ ಅನ್ನುವಂಥ ಪದಕ್ಕೆ ಅರ್ಥ ಮಾತ್ರ ಅಲ್ಲ, ಆದರೆ ಬೆಥೆಲ್ ಅನ್ನುವಂಥದ್ದು ನಮಗೆ ವಾಕ್ಯದ ಪ್ರಕಾರ ಏನನ್ನು ಸೂಚಿಸುತ್ತೆ, ಯಾವುದಕ್ಕೋಸ್ಕರ ಅದು ನಿಂತ್ಕೊಳ್ಳುತ್ತೆ, ನಮಗೇನನ್ನು ಮಾತಾಡುತ್ತೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ನಾವು ವಾಕ್ಯದಲ್ಲಿ ಓದಬೇಕಾದ್ರೆ ಬೆಥೆಲ್ ಅನ್ನುವಂಥದ್ದು ಹಲವಾರು ಜಾಗಗಳಲ್ಲಿ ಬರುತ್ತೆ. ಬೆಥೆಲ್ ಅನ್ನುವಂಥ ಒಂದು ಪದ, ಬೆಥೆಲ್ ಅನ್ನುವಂಥ ಒಂದು ಜಾಗ. ಆದರೆ ಇದು ಮೊದಲೇ ಸ್ಥಾಪಿಸಲ್ಪಟ್ಟಂಥ ಜಾಗ ಅಲ್ಲ. ಹೇಗೆ ಕಾನಾನ್ ಅನ್ನುವಂಥ ಊರು ಮೊದಲೇ ನಮಗೆ ಒಂದು ಪರಿಚಯ ಇತ್ತೋ ಅಥವಾ ಅದನ್ನು ಊರು ಅಂತಲೇ ಜನರು ಗುರುತಿಸ್ತಿದ್ರೋ, ಬೆಥೆಲ್ ಅನ್ನುವಂಥ ಜಾಗ ಮೊದಲೇ ಗುರುತಿಸಲ್ಪಟ್ಟಂಥ ಜಾಗ ಅಲ್ಲ. ಯಾವಾಗ ಅದು ಗುರುತಿಸಲ್ಪಡ್ತು ಅಂದರೆ, ದೇವ ಭಕ್ತರು ಅಲ್ಲಿ ಬಂದಾಗ, ದೇವರ ಪ್ರಸನ್ನತೆಯನ್ನು ಅನುಭವಿಸಿದಾಗ ಅವ್ರಿಗೆ ಗೊತ್ತಾಯಿತು ಇಲ್ಲಿ ಇದು ದೇವರ ಮನೆ ಅಂತ ಹೇಳಿ. ಆವಾಗ ಅದನ್ನು ಬೆಥೆಲ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆವಾಗಲೇ ಅದಕ್ಕೆ ಎಲ್ ಬೆಥೆಲ್ ಅನ್ನುವಂಥ ಒಂದು ಅರ್ಥ ಬರುವಂಥದ್ದು. ನಾವು ಎಲ್ಲಿ ಬೆಥೆಲ್ ಅನ್ನುವಂಥ ಒಂದು ಪ್ರದೇಶವನ್ನು ಮೊದಲನೇದಾಗಿ ನಾವು ನೋಡ್ತೀವಿ ಅಂದರೆ, ಅಬ್ರಹಾಮನು ತನ್ನ ತಂದೆಯ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಇರ್ತಾನೆ. ಊರು ಅನ್ನುವಂಥ ಒಂದು ಜಾಗ, ಅವನ ಊರು ಬಂದ್ಬಿಟ್ಟು ಅವನ ಜಾಗನೇ ಊರಂಥ ಒಂದು ಜಾಗ. ಓಕೆ, ಆ ಒಂದು ಪ್ರದೇಶದಲ್ಲಿ ಅವನಿಗೆ ಕೊಡಲ್ಪಟ್ಟಂಥ ಬಳುವಳಿಯಾಗಿ ಬಂದಂಥ ಒಂದು ಪ್ರೊಫೆಷನ್, ವಿಗ್ರಹಗಳನ್ನ ಕೆತ್ತನೆ ಮಾಡುವಂಥ ಒಂದು ಪ್ರೊಫೆಷನ್. ಅವರ ತಂದೆ ಮನೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ, ಅವನಿಗೆ ಯಾವುದೇ ಒಂದು ಸಮಸ್ಯೆಗಳಿರಲಿಲ್ಲ. ಆದರೆ ದೇವ್ರು ಹೇಳ್ತಾರೆ ಅವನಿಗೆ, ನೀನು ಇಲ್ಲಿಂದ ಹೊರಟು ಬಾ, ನಾನು ನಿನಗೆ ಒಂದು ಪ್ರದೇಶವನ್ನು ಸ್ವಂತ ಮಾಡ್ತೀನಿ. ಆ ಒಂದು ಪ್ರದೇಶವನ್ನು ನಿನ್ನ ಜನಾಂಗಕ್ಕೆ, ನಿನ್ನ ಸಂತತಿಗಂತಲೇ ನಾನು ಕೊಡ್ತೀನಿ. ಅಲ್ಲಿ ನಿನಗೆ ಅಸಂಖ್ಯವಾದ ಒಂದು ಸಂತತಿಯನ್ನು ನಾನು ನಿನಗೆ ನೇಮಿಸ್ತೀನಿ ಅಂತ ಹೇಳಿ. ಆದರೆ ಅವನಿಗೆ ಸಂತತಿ ಅನ್ನುವಂಥದ್ದೇ ಇಲ್ಲ. ಹಿ ಡಸ್ ನಾಟ್ ಹ್ಯಾವ್ ಅ ಸನ್ ಅಲ್ವಾ, ಒಂದು ಮಕ್ಕಳು ಅನ್ನುವಂಥ ಸಂತತಿನೇ ಇಲ್ಲ. ಆದರೆ ದೇವ್ರು ಹೇಳ್ತಾರೆ, ನೀನು ಇಲ್ಲಿಂದ ನನಗೆ ವಿಧೇಯನಾಗಿ ಹೊರಟು ಬಾ,
ನಿನ್ನ ಊರಿಂದ ಎಲ್ಲವನ್ನು ಬಿಟ್ಟು ಬಾ ಅಂತ ಹೇಳಿ. ಏನು ಮಾಡ್ತಾನೆ ಅಬ್ರಹಾಮನು, ತನಗೆ ಕೊಡಲ್ಪಟ್ಟಿರುವಂಥ ತನ್ನ ತಂದೆ ಮನೆಯಿಂದ ಬಂದಿರುವಂಥ ಹಿಂಡು, ಕ್ಯಾಟಲ್, ಫ್ಲಾಕ್ಸ್, ತನ್ನ ಹೆಂಡತಿ, ತನ್ನ ತಮ್ಮನ ಮಗನಾದ ಲೋಟ, ಅವರ ಫ್ಯಾಮಿಲಿ, ಅವ್ರಿಗೆ ಕೊಡಲ್ಪಟ್ಟಂಥ ಹಿಂಡು, ಅವ್ರಿಗಿರುವಂಥ ಸೇವಕರನ್ನೆಲ್ಲ ಕರ್ಕೊಂಡು ಆಚೆ ಬರ್ತಾರೆ. ಅಲ್ಲಿಂದ ಹೊರಟು ಬರ್ತಾರೆ. ಅವರು ಹೊರಟು ಬಂದಾಗ ಅವ್ರ ಮನೆಯಿಂದ ಪ್ರಯಾಣ ಮಾಡ್ತಾ ಇರ್ತಾರೆ. ದೇವ್ರು ಅವ್ರಿಗೆ ಹೇಳ್ತಾರೆ, ಒಂದು ಪ್ರದೇಶ ಕೊಡ್ತೀನಿ. ಯಾವ ಪ್ರದೇಶ ಅಂತ ದೇವ್ರು ಹೇಳಿಲ್ಲ ಅಲ್ವಾ. ಆವಾಗ ಅವ್ರು ಹೊರಟು ಬರುವಾಗ, ಪ್ರಯಾಣ ಮಾಡುವಾಗ ಮೊದಲನೇದಾಗಿ ಗೂಡಾರ ಹಾಕುವಂಥ ಸ್ಥಳನೇ ಬೆತ್ತೇಲ್. ನಾವು ಓದೋಣ ಅದನ್ನು. ಆದಿಕಾಂಡ 12ನೇ ಅಧ್ಯಾಯ. ಆಮೆನ್. ಇಲ್ಲಿ ಕನ್ನಡದಲ್ಲಿ ಏನಂತ ಬರೆಯಲ್ಪಟ್ಟಿದೆ, 8ನೇ ವಾಕ್ಯ ಕೊನೆಯ ಭಾಗವನ್ನು ನಾವು ನೋಡೋದಾದರೆ, ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿ ಆರಾಧಿಸಿದನು. ಆಮೆನ್. ಇಲ್ಲಿ ನಮಗೇನಾಗಿ ಕಂಡು ಬರ್ತಿದೆ, ಬೆತ್ತೇಲ್ ಬರೇ ದೇವರ ಮನೆಯಲ್ಲ, ಅದು ನಮ್ಮ ಆರಾಧನೆಯ ಸ್ಥಾನವಾಗಿದೆ. ಆಮೆನ್. ದೇವರ ಮನೆಯಲ್ಲಿ ಆರಾಧನೆ ಅನ್ನೋದು ಇರಬೇಕಲ್ವಾ. ದೇವರ ಮನೆಯಲ್ಲಿ ದೇವ್ರು ಮಾತ್ರ ಇದ್ದರೆ ಸಾಲಲ್ಲ, ನಿಮಗೋಸ್ಕರ ಆರಾಧನೆ ಮಾಡೋದಕ್ಕೆ ಅವ್ರ ಸ್ಥಳವನ್ನು ಕೊಟ್ಟಿದ್ದಾರೆ. ಯಜ್ಞ ವೇದಿಯನ್ನು ಅಲ್ಲಿ ಕಟ್ಟಿ ನೀವು ನಿಮ್ಮನ್ನೇ ಜೀವ ಬಲಿಯಾಗಿ ಅರ್ಪಿಸುವಾಗ ಅದು ನಿಮ್ಮ ಆರಾಧನೆಯ ಸ್ಥಾನವಾಗುತ್ತೆ. ಯೋರ್ ಬೆತ್ತೇಲ್, ವೇರ್ ಯು ಸ್ಟ್ಯಾಂಡ್, ದಟ್ ಈಸ್ ಯೋರ್ ಪ್ಲೇಸ್ ಆಫ್ ವರ್ಷಿಪ್. ಥ್ಯಾಂಕ್ ಯು ಜೀಸಸ್. ಎಸ್ ಲೋ. ನಾವು ನೋಡಬೇಕಾದ್ರೆ ದೇವರು ಅಬ್ರಹಾಮನನ್ನು ಕರೆದಾಗ ಅವನಿಗೆ ಕೊಟ್ಟಿದ್ದು ಒಂದು ಅಜ್ಞಾತವಾದಂಥ ಸ್ಥಳ. ನಿನಗೆ ಒಂದು ಪ್ರದೇಶನ ಕೊಡ್ತೀನಿ ಅಂತ ಹೇಳಿದ್ರು, ಕಾನಾನನ್ನು ಕೊಡ್ತೀನಿ ಅಂತ ಹೇಳಿಲ್ಲ. ಹಿ ಡಿಡ್ ನಾಟ್ ಟೆಲ್ ಐ ಆಮ್ ಪ್ರಾಮಿಸಿಂಗ್ ಯು ಕಾನಾನ್ ಅಂತ ಹೇಳಿಲ್ಲ. ಹಿ ಟೋಲ್ಡ್ ಐ ಆಮ್ ಗಿವಿಂಗ್ ಯು ಅ ಪ್ಲೇಸ್, ಕಮ್ ಔಟ್. ಆದರೆ ಅವನಿಗೆ ಕಾನಾನ್ ಅಂತ ಮೊದಲೇ ಗೊತ್ತಿತ್ತ. ಆದರೆ ದೇವರು ಅವನ್ನ ನಡ್ಸ್ಕೊಂಡು ಬರಬೇಕಾದ್ರೇ ಅವನಿಗೆ ಗೊತ್ತಾಗಿದ್ದು, ಈ ಒಂದು ಜಾಗಕ್ಕೆ ನನ್ನ ದೇವರು ಸೇರಿಸ್ತಾರೆ ಅಂತ ಹೇಳಿ. ಅದಾದ ನಂತರ ಏನಾಗುತ್ತೆ, ಅಲ್ಲಿಂದ ಹೊರಟು ಅವ್ರು ಪ್ರಯಾಣ ಮಾಡಿ ಬರುವಾಗ ಕಾನಾನನ್ನು ಅಬ್ರಹಾಮನು ತಲುಪ್ತಾನೆ. ಅಬ್ರಹಾಮ್ ರೀಚಸ್ ಕಾನಾನ್. ಅಲ್ಲಿ ಹೋಗಿ ತಲುಪಿದಾಗ ಏನಾಗುತ್ತೆ, ದೇರ್ ಇಸ್ ಸಿವಿಯರ್ ಫ್ಯಾಮೈನ್. ಏನು ಹೇಳಿ, ತೀವ್ರವಾದಂಥ ಬರ. ಅದಕ್ಕೆ ಅಬ್ರಹಾಮನ್ ಏನು ಮಾಡ್ತಾನೆ, ಈ ಸಮಯದಲ್ಲಿ ಇಲ್ಲಿರೋದು ಸರಿ ಇಲ್ಲ, ನಾವು ಟೆಂಪ್ರರಿಯಾಗಿ ವಿಲ್ ಮೂವ್ ಟು ಈಜಿಪ್ಟ್. ಟೆಂಪ್ರರಿಯಾಗಿ ಈಜಿಪ್ಟಲ್ಲಿ ವಾಸ ಮಾಡೋಣ ಅಂತ ಅಲ್ಲಿ ಬರ್ತಾರೆ. ಈಜಿಪ್ಟ್ಗೆ ಬರ್ತಾರೆ, ಎಲ್ಲ ಫ್ಯಾಮಿಲಿನೆಲ್ಲ ಕರ್ಕೊಂಡು. ಆ ಸಮಯದಲ್ಲಿ ಏನಾಗುತ್ತೆ, ನಮಗೆ ಗೊತ್ತು, ಈಜಿಪ್ಟಲ್ಲಿರುವಂಥ ರಾಜನು ಫಾರೋ ಸಾರಳನ್ನು ಆಸೆಪಟ್ಟು ಅವಳನ್ನ ಪಡಿಬೇಕು ಅಂತ ಆಸೆ ಪಡ್ತಾನೆ. ಆದರೆ ಅಬ್ರಹಾಮನು ಇವಳು ನನ್ನ ತಂಗಿ ಅಂತ ಹೇಳಿ ಸುಳ್ಳು ಹೇಳಿ ಅವನ ಕ್ಷೇಮಕ್ಕೋಸ್ಕರ ಆ ಒಂದು ಕೆಲಸವನ್ನು ಮಾಡ್ತಾನೆ. ಆದರೆ ಅಲ್ಲೂ ಸಹ ಅಬ್ರಹಾಮನಿಗೆ ಇರೋಕ್ಕಾಗಲ್ಲ. ಅಲ್ಲಿಂದನೂ ಸಹ ಆಚೆ ಬರಬೇಕಾಗುತ್ತೆ, ಹೊರ ಬರುವಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿಂದ ಆಚೆ ಬಂದಮೇಲೆ ದೇವರು ಮತ್ತೆ ಅಬ್ರಹಾಮನನ್ನು ಒಂದು ಸ್ಥಳಕ್ಕೆ ನಡೆಸ್ಕೊಂಬರ್ತಾರೆ. ಅಲ್ಲಿಯೂ ಸಹ ಬಿಡೋದಿಲ್ಲ. ಆದರೆ ನಾವಿಲ್ಲಿ ಒಬ್ಸರ್ವ್ ಮಾಡಬೇಕಾಗಿರೋ, ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥ ಒಂದು ವಿಷಯ, ಅಬ್ರಹಾಮನು ಎಲ್ಲಿ ಕಾನಾನಿಗೆ ಹೋದ, ತೀವ್ರವಾದ ಬರ ಇತ್ತು, ಅದಕ್ಕೋಸ್ಕರ ಟೆಂಪ್ರರಿಯಾಗಿ ಈಜಿಪ್ಟ್ಗೆ ಮೂವ್ ಆದ. ಅಲ್ಲಿಂದನೂ ಆಚೆ ಬರೋ ಪರಿಸ್ಥಿತಿ ಬಂತು, ಉಳ್ಕೊಳ್ಳೋ ಅಂಥ ಸ್ಥಿತಿ ಇರಲಿಲ್ಲ. ಅದಕ್ಕೋಸ್ಕರ ದೇವರನ್ನ ಮತ್ತೆ ಅವನಿಗೆ ಗೊತ್ತಿರೋ ಸ್ಥಳಕ್ಕೆ ನಡೆಸ್ಕೊಂಬರ್ತಾರೆ. ಈ ಒಂದು ಕಥೆನಲ್ಲಿ ಒಂದು ಲೋಪ ಇದೆ. ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ ಏನ ಲೋಪ ಅಂತ? ದೆರ್ ಇಸ್ ಅ ಲೂಪ್ ಹೋಲ್ ಇನ್ ದಿಸ್ ಸ್ಟೋರಿ. ವಾಟ್ ಇಸ್ ದ ಲೂಪ್ ಹೋಲ್? ನಾನು ಹೇಳ, ಅಬ್ರಹಾಮನಿಗೆ ಕರೆ ಕೊಟ್ಟು ನಾನು ನಿನಗೊಂದು ಪ್ರದೇಶನ ಸ್ವಂತ ಮಾಡ್ತೀನಿ ಅಂತ ಕಾನಾನಿಗೆ ಕರ್ಕೊಂಬಂದಿದ್ಯಾರು? ದೇವರು. ಕಾನಾನನ್ನು ತಲುಪಿಸಿದ್ಯಾರು? ಅಲ್ಲಿ ಸಿವಿಯರ್ ಫ್ಯಾಮನ್ ಇದೆ, ಇಲ್ಲಿ ಇರಬೇಡ ಅಂತ ದೇವ್ರು ಹೇಳ್ಬೇಕಿತ್ತಲ್ಲ ಅವನಿಗೆ. ಆದರೆ ಏನು ಮಾಡ್ದೆ ಅಬ್ರಹಾಮನು? ಓನ್ ಡೆಸಿಷನ್ ತೊಗೊಂಡು ಈಜಿಪ್ಟಿಗೆ ಮೂವ್ ಆಗ್ತಾನೆ ಅಲ್ವಾ. ದೇವರು ಅವನ್ನ ಕಾನಾನ್ವರೆಗೂ ನಡೆಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬರನು ಕಮ್ಮಿ ಮಾಡೋಕ್ಕೆ ದೇವ್ರಿಗೆ ಸಾಧ್ಯ ಇತ್ತಲ್ವಾ. ಅವನು ಕಾಲಿಟ್ಟಂಥ ಪ್ರದೇಶನ ನಿಂಗೆ ಸ್ವಂತ ಮಾಡ್ತೀನಿ ಅಂದಮೇಲೆ ಅವನಿಗದು ಆಶೀರ್ವಾದವಾಗಿ ಇರುತ್ತೆ ಅಂತ ಅವನು ತಿಳ್ಕೊಳ್ಬೇಕಿತ್ತಲ್ಲ. ಆದರೆ ಏನು ಮಾಡ್ತಾನೆ, ತನ್ನ ಸ್ವಂತ ನಿರ್ಧಾರನ ತಗೊಂಡು ಈಜಿಪ್ಟ್ಗೆ ಹೋಗಿ ಅಲ್ಲೂ ಸಹ ಇರೋಕ್ಕಾಗದೆ ಆಚೆ ಬಂದಾಗ ಮತ್ತೆ ಅವನ ದೇವರು ಕರ್ಕೊಂಬರುವಂಥದ್ದು ಬೆತ್ತೇಲ್. ಮತ್ತೆ ಅವನ ದೇವ್ರನ್ನೆಲ್ಲ ಎಲ್ಲಿ ನಡ್ಸ್ಕೊಂಬರ್ತಾರೆ? ಅವನಿಗೆ ಗೊತ್ತಿರುವಂಥ ಸ್ಥಳ. ಎಲ್ಲವನಿಗೆ ಮೊದಲನೇ ಕರೆ ಬಂದಿತ್ತು,
ಎಲ್ಲ ಅವನಿಗೆ ಮೊದಲನೇ ಕರೆಯ ಅರಿವಾಗಿತ್ತು, ಅಲ್ಲೇ ದೇವರು ಅವನ ಮತ್ತೆ ಅದೇ ಸ್ಥಾನಕ್ಕೆ ನಡ್ಸ್ಕೊಂಬರ್ತಾರೆ. ಆಮೆನ್. ಮತ್ತೆ ಏನು ಮಾಡ್ತಿದ್ದಾರೆ ದೇವರು ಅವನಿಗೆ, ನೀನು ಎಲ್ಲಿ ಮೊದಲನೇ ಗೂಡಾರ ಕಟ್ಟು ಆರಾಧನೆ ಮಾಡಿದೆ, ಯಾವ ಸ್ಥಾನದಲ್ಲಿ ನಿನಗೆ ಕರೆ ಸಿಕ್ತೋ, ಯಾವ ಸ್ಥಾನದಲ್ಲಿ ನೀನು ಜೀವನನ ಪಡ್ಕೊಂಡು ಆ ಸ್ಥಾನದಿಂದ ಹೊರಟು ಏನು ಮಾಡಿದೆ, ನೀನು ಮಾಡಬೇಕಾದ ಪ್ರಯತ್ನನೆಲ್ಲ ಮಾಡಿದೆ. ಆದರೆ ದೇವರು ಅವ್ನಿಗೆ ಹೇಳ್ತಾ ಇದ್ದಾರೆ, ಏನಕ್ಕೆ ಅಲ್ಲೇ ಮತ್ತೆ ಕರ್ಕೊಂಬಂದರು ಅಂದರೆ ಅವನ ಕರೆಯನ್ನು ಅವನಿಗೆ ಜ್ಞಾಪಿಸೋದಕ್ಕೋಸ್ಕರ. ನೀನು ಮರೆತು ಓಡ್ತಿದ್ಯಾ, ನಾನು ಮರ್ತಿಲ್ಲ ಅಂತ ಜ್ಞಾಪಿಸೋದಕ್ಕೋಸ್ಕರ. ನಿನ್ನ ನಿರ್ಧಾರ ತೊಗೊಂಡು ಓಡ್ತಿದ್ಯಾ, ನಾನು ನಿನಗೆ ಕೊಟ್ಟಿರೋ ಕರೆನ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಅಂತ ಕೊಟ್ಟಿರೋ ಕರೆನ ನಾನು ಮರ್ತಿಲ್ಲ ಅನ್ನೋದಕ್ಕೋಸ್ಕರ. ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋವಂಥದ್ದು ಏನು ಅಂದರೆ, ಬೆತ್ತೇಲ್ ಅನ್ನುವಂಥದ್ದು ಬರೀ ನಮ್ಮ ಆರಾಧನೆಯ ಸ್ಥಾನವಲ್ಲ, ಅದು ನಮ್ಮ ಕರೆಗಳನ್ನು ಜ್ಞಾಪಿಸುವಂಥ, ಮರುಗಳಿಸುವಂಥ ಸ್ಥಳವಾಗಿದೆ. ನಾವು ಮರೆತು ಎಲ್ಲೆಲ್ಲೋ ಓಡ್ತಿದ್ದೀವಿ, ನಾವು ಬಳಲಿ ಬರ್ತಿದ್ದೀವಿ, ಆದರೆ ದೇವ್ರು ಹೇಳ್ತಿದ್ದಾರೆ, ನಿನಗೆ ಕೊಟ್ಟಿರುವಂಥ ಕರೆನ ನಾನು ಮರ್ತಿಲ್ಲಪ್ಪ, ನೀನು ಮರಿಬೇಡ ಅಂತ ಹೇಳಿ. ದೇವ್ರು ನಮ್ಮನ್ನು ಇವತ್ತು ವಾಪಸ್ ಬೆತ್ತೇಲಿಗೆ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ನಾವು ಕಳ್ಕೊಂಡಿರುವಂಥ, ಸುಸ್ತಾಗಿ ಆತನಲ್ಲಿ ಬಂದು ನಾವು ಮತ್ತೆ ಮೊಣಕಾಲೂರುವಾಗ ಆತ ನಮ್ಮ ಕರೆಗಳನ್ನು ಜ್ಞಾಪಿಸುವಂಥವನಾಗಿದ್ದಾನೆ, ನಮ್ಮ ಉಜ್ಜೀವನಗಳನ್ನ ಮತ್ತೆ ಮರುಗಳಿಸುವಂಥವನಾಗಿದ್ದಾನೆ. ನೀವು ಆತನ ಜಾಗದಲ್ಲಿ ಯಾವಾಗ ನಿಂತು ಆರಾಧನೆ ಮಾಡ್ತಿರೋ, ಹಿ ವಿಲ್ ರಿಮೈಂಡ್ ಯು ಇಸ್ ಕಾಲಿಂಗ್, the forgotten calling, he will remind you of his calling. Amen. Thank you Father God. ಅದಾದಮೇಲೆ ಈ ಒಂದು ಸಮಯದಲ್ಲಿ ಏನಾಗುತ್ತೆ, ಅಬ್ರಾಹಮನ ಸಂತತಿ ಅವನೇ ಆಗಿರುವಂಥ ಇನ್ನೊಬ್ಬ ವ್ಯಕ್ತಿ ಅವನು ಸಹ ತನ್ನ ತಂದೆ ಮನೆಯಲ್ಲಿ ಸುಭಿಕ್ಷವಾಗಿ ಆರಾಮಾಗೇ ಇರ್ತಾನೆ. ಆದರೆ ಅಚಾನಕ್ಕಾಗಿ ಅವನನ್ನು ದೇವರು ರಾತ್ರೋರಾತ್ರಿ ಮನೆಯಿಂದ ಹೊರಟು ಬರುವಂತೆ ಮಾಡ್ತಾರೆ. ಆತ ಯಾರು ಅಂದರೆ ಯಾಕೋಬ. ಅವನ ತಂದೆ ಮನೇಲಿ ಯಾವ ಕೊರತೆನೂ ಇರಲಿಲ್ಲ ಅಲ್ವಾ, ಬೇಕಾದ ಸಮಯದಲ್ಲಿ ಈ ವಾಸ್ ಈಟಿಂಗ್ ವೆಲ್, ಸ್ಲೀಪಿಂಗ್ ವೆಲ್, ಎಲ್ಲ ಒಂದು ಸೌಲಭ್ಯನೂ ಇತ್ತು. ಆದರೆ ದೇವರು ಅವನ ತಾಯಿಗೆ ಮೊದಲೇ ಪ್ರಾಮಿಸ್ನ ಮಾಡಿರ್ತಾರೆ, ಚಿಕ್ಕ ಮಗ ದೊಡ್ಡವನನ್ನು ಆಳುವಂಥವನಾಗಿರ್ತಾನೆ ಅಂತ ಹೇಳಿ. ಆ ಒಂದು ಕಾರಣದಿಂದ ಎಲ್ಲಿ ತನ್ನ ಅಣ್ಣನನ್ನು ನಾನು ಫೇಸ್ ಮಾಡಬೇಕಾಗುತ್ತೋ, ಅಪ್ಪನ ಶಾಪವನ್ನು ನೋಡಬೇಕಾಗುತ್ತೋ ಅಂತ ಹೇಳಿ ಅಲ್ಲಿಂದ ಅವನು ಹೊರಟು ರಾತ್ರೋರಾತ್ರಿ ಬರ್ತಾನೆ. ಆವಾಗಲೂ ಸಹ ದೇವರು ಅವನ್ನ ಮೊದಲು ಕರ್ಕೊಂಬಂದು ಅವನು ಎಲ್ಲಿ ಇಳ್ಕೊತಾನೆ, ಮೊದಲನೇ ಜಾಗ ಬೆತ್ತೇಲ್ ಅನ್ನುವಂಥ ಪ್ರದೇಶದಲ್ಲೇ ಮತ್ತೆ ಬಂದು ಇಳ್ಕೊತಾನೆ. ಇಲ್ಲೂ ಸಹ ನಾವು ಏನನ್ನು ನೋಡ್ತೀವಿ, ಬೆತ್ತೇಲ್ ಅನ್ನುವಂಥ ವಿಷಯವಾಗಿ ನಾವು ಏನು ನೋಡ್ತೀವಿ ಅಂತ ನಾವು ತಿಳ್ಕೊಳ್ಳೋಣ. ಜೆನೆಸಿಸ್ ಚಾಪ್ಟರ್ 28 ವರ್ಸ್ 10 to 19 ಓದೋಣ. ಆದಿಕಾಂಡ 28 10ರಿಂದ 19ನೇ ವಾಕ್ಯ. ಏನಾಗುತ್ತೆ, ದೇವರು ಇಲ್ಲಿ ಅವನ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಯಾಕೋಬನ ಜೊತೆ ಕವನೆಂಟ್ನ ಮಾಡ್ಕೊಳ್ತಾ ಇದ್ದಾರೆ. ಅವನಿಗೆ ಹೇಳಿಲ್ಲ ನೀನು ಈ ಕೆಲಸವನ್ನೆಲ್ಲ ಮಾಡು ಅಂತ ಹೇಳಿ, ಅಬ್ರಾಹಮನಿಗೆ ಕೊಟ್ಟ ಹಾಗೆ ಮಿಷನ್ನ ಕೊಡಲಿಲ್ಲ, ಹೊರಟು ಬಾ ಅಂತ ಹೇಳಿ. ಆದರೆ ದೇವರು ಯಾಕೋಬನ ಜೊತೆ ಏನು ಮಾಡ್ತಾ ಇದ್ದಾರೆ, ಹಿ ಈಸ್ ಫಾರ್ಮಿಂಗ್ ಅ ಕವನೆಂಟ್, ಒಂದು ಒಡಂಬಡಿಕೆಯನ್ನು ಮಾಡಿ ಅವನಲ್ಲಿ ಬಂದಿದ್ದೇನಕ್ಕೋಸ್ಕರ, ರೆಸ್ಟ್ ಮಾಡೋದಕ್ಕೆ ಅಲ್ವಾ. ಅವನಿಗೆ ಆ ಭಯಂಕರವಾದ ಕನಸು ಬಿದ್ದಾಗ ಅವನಲ್ಲಿಂದ ಹೆದರ್ಕೊಂಡು ಓಡಲಿಲ್ಲ. ದೇವರು ನಮ್ಮ ವಿಶ್ರಾಂತಿಯನ್ನು ಕೊಡುವಾತನಾಗಿದ್ದಾನೆ, ಅದು ನಮಗೆ ಭಯವನ್ನು ಹುಟ್ಟಿಸುವಂಥದ್ದಲ್ಲ. ವೆನ್ ಗಾಡ್ ಗಿವ್ಸ್ ಅಸ್ ರೆಸ್ಟ್, ಇಟ್ ಡಸ್ ನಾಟ್ ಟೆರಿಫೈ ಅಸ್. ಅವನಿಗೆ ಬಂದಂಥ ಕನಸು ಬಂದರೂ ಸಹ ರಾತ್ರಿ ಮಲಗಿ ಎದ್ದ ನಂತರ ಅವನು ಹೇಳ್ತಾನೆ, ಈ ಜಾಗದಲ್ಲಿ ದೇವರಿದ್ದಾರೆ, ಇಲ್ಲಿ ನಾನು ಒಂದು ಕಲ್ಲನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ. ಎದ್ದು ಓಡ್ಬೋದಿತ್ತು ಅವನು, ಇದು ಭಯಂಕರವಾದ ಸ್ಥಳ ಅಪ್ಪ ಅಂತ ಹೇಳಿ. ಆದರೆ ಯಾವಾಗ ದೇವರು ನಮಗೆ ವಿಶ್ರಾಂತಿಯನ್ನು ಕೊಡುವಂಥವನಾಗಿದ್ದಾನೆ, ಬೆತ್ತೇಲ್ ಅನ್ನುವಂಥದ್ದು ನಿಮ್ಮ ವಿಶ್ರಾಂತಿಯ ಸ್ಥಳ, ಅದು ದೇವರು ನಿಮಗೆ ನೆಮ್ಮದಿಯನ್ನು ಕೊಡುವಂಥ ಸ್ಥಳ. ನಿಮ್ಮ ಕಷ್ಟಗಳಿಗೆ, ದುಃಖಗಳಿಗೆ ಅಲ್ಲಿ ವಿಶ್ರಾಂತಿ ಇದೆ. ಯಾಕೋಬನು ತನ್ನ ತಂದೆ ಮನೆಯಿಂದ ಹೊರಟು ಬಂದು ಎಲ್ಲಿ ಹೋಗಬೇಕು, ಯಾವ ರೀತಿಯಾಗಿ ದುಡಿಮೆ ಮಾಡಬೇಕು, ಹೇಗೆ ಊಟ ಮಾಡಬೇಕು ಅನ್ನೋದು ಏನೂ ಕೂಡ ಗೊತ್ತಿಲ್ಲ ಅವನಿಗೆ. ಆದರೆ ಅಲ್ಲಿ ಬಂದಾಗ ಅವನಿಗೆ ಗೊತ್ತು, ದೇವರು ವಿಶ್ರಾಂತಿಯನ್ನು ಕೊಡುವಂಥವನಾಗಿದ್ದಾನೆ. ಬೆತ್ತೇಲ್ ಅನ್ನುವಂಥದ್ದು ದೇವರ ವಿಶ್ರಾಂತಿಯ ಸ್ಥಳ, ಅದು ನಮ್ಮ ಆರಾಧನೆಯ ಸ್ಥಾನ, ಅದು ನಮ್ಮ ಕರೆಗಳನ್ನು ಜ್ಞಾಪಿಸುವಂಥ ಸ್ಥಳ, ಅದು ದೇವರ ವಿಶ್ರಾಂತಿಯಾಗಿದೆ ನಮಗೆ. ಆಮೆನ್. ಇದಾದ ನಂತರ ಏನಾಗುತ್ತೆ, ಅಲ್ಲಿಂದ ಹೊರಟು ಯಾಕೋಬನು ಏನು ಮಾಡ್ತಾನೆ, ಲಾಬಾನನ ಮನೆಗೆ ಬರ್ತಾನೆ. ಅಲ್ಲಿ ಬಹಳಷ್ಟು ಕಷ್ಟಪಡ್ತಾನೆ, ಭಾಳಷ್ಟು ವರ್ಷ. ರೇಚಲ್ ಹಾಗೂ ಲೇಯಾ ಅನ್ನೋ ಇಬ್ಬರು ಹೆಂಗಸರನ್ನು ಮದುವೆ ಆಗ್ತಾನೆ. ಅವನಿಗೆ ಅಂತ ಒಂದು ಸಂತತಿ ಕೊಡಲ್ಪಡುತ್ತೆ. ಅದಾದ ನಂತರ ತನ್ನ ಮಾವ ಲಾಬಾನನಿಗಿಂತ ಹೆಚ್ಚಾದಂಥ ಆಶೀರ್ವಾದವನ್ನು ಕಾಣುವಂತೆ ದೇವರು ಅವನಿಗೆ ಮಾಡ್ತಾರೆ. ಯಾರ ಮನೆಯಲ್ಲಿ ಕೆಲಸ ಮಾಡ್ತಿದ್ನೋ ಅವರಿಗಿಂತ ಹೆಚ್ಚಾದಂಥ ಐಶ್ವರ್ಯವನ್ನು ಕಾಣುವಂತೆ ದೇವ್ರು ಮಾಡ್ತಾರೆ. ಆದರೆ
ಅವನು ಅದನ್ನು ಪಡೆಯೋದಕ್ಕೆ ತುಂಬ ಈಸಿಯಾಗಿ ಬರಲಿಲ್ಲ, ಸುಲಭವಾಗಿ ಸಿಗಲಿಲ್ಲ ಅವನಿಗೆ. ಬಹಳಷ್ಟು ವರ್ಷ ಕಷ್ಟಪಡ್ತಾನೆ. ತನ್ನ ಮಕ್ಕಳು ಏನು ಮಾಡ್ತಾರೆ, ತನ್ನ ಒಬ್ಬಳೆ ಮಗಳಾದ ದೀನಾಳನ್ನು ಹಾಳು ಮಾಡಿಬಿಟ್ರು ಅನ್ಯ ಜಾತಿಯವರು, ಆ ಪ್ರದೇಶದಲ್ಲಿದ್ದಂಥ ಅನ್ಯ ಜಾತಿಯವರು ಅಂತ ಹೇಳಿ ತನ್ನ ಮೊದಲನೇ ಇಬ್ಬರು ಮಕ್ಕಳು, ಯಾಕೋಬನ ಮೊದಲನೇ ಇಬ್ಬರು ಮಕ್ಕಳು ಏನು ಮಾಡ್ತಾರೋ ಅವನ್ನ ಹೋಗಿ ಕೊಲೆನೂ ಮಾಡ್ತಾರೆ. ಅದರಿಂದ ಭಾಳಷ್ಟು ಕಷ್ಟಗಳನ್ನ ಅನುಭವಿಸ್ತಾನೆ. ಕೌಟುಂಬಿಕವಾಗಿ, ಅವನ ಕೆಲಸದ ವಿಚಾರವಾಗಿ, ಸ್ಪಿರಿಚುವಲ್ ಆಗಿ ಎಲ್ಲ ವಿಷಯದಲ್ಲೂ ಬಳಲಿ ಅವನು ಸುಸ್ತಾಗಿರ್ತಾನೆ, ಎಕ್ಸಾಸ್ಟ್ ಆಗಿರ್ತಾನೆ. ಆ ಸಮಯದಲ್ಲಿ ಆವಾಗ ಅವನಿಗೆ ಮತ್ತೆ ಕರೆ ಬರುತ್ತೆ ದೇವರಿಂದ, ನೀನು ನಿನ್ನ ತಂದೆ ಮನೆಗೆ ವಾಪಸ್ ಹೋಗು. ಏಸವನ್ನ ಹೆದರ್ಕೊಂಡು, ಎಲ್ಲಿಂದ ನೀನು ವಾಪಸ್ ಬಂದೆ ಏಸವನಿಗೆ ಅವನಿಂದ ಹೆದರ್ಕೊಂಡು ಅದೇ ಮನೆಗೆ ವಾಪಸ್ ಹೋಗು ಅಂತ. ಅವನು ಹೋಗೋದಕ್ಕೆ ಧೈರ್ಯ ಇಲ್ಲ, ಎಲ್ಲಿ ನಮ್ಮ ಅಣ್ಣ ನನ್ನ ಕೊಲೆ ಮಾಡಿಬಿಡ್ತಾನೆ ಅಂತಲೇ ಓಡಿ ಬಂದಿದ್ದವನು. ಆದರೆ ದೇವ್ರು ಹೇಳ್ತಾ ಇದ್ದಾರೆ, ಯಾವ ಮನೇನ ಹೆದರ್ಕೊಂಡು ನೀನು ಆಚೆ ಬಂದೆ ಅದೇ ಮನೆಗೆ ವಾಪಸ್ ಹೋಗು. ಆದರೆ ಅವನ್ನ ಮತ್ತೆ ಹಾಗೆ ಕಳಿಸ್ಲಿಲ್ಲ ದೇವರು. ಅಲ್ಲಿ ಹೋಗೋದಕ್ಕೆ ಮುಂಚೆ ಮತ್ತೆ ಒಂದು ಸ್ಥಳಕ್ಕೆ ಅವನ್ನ ಕರ್ಕೊಂಬರ್ತಾರೆ. ಯಾವುದೋ ಆ ಸ್ಥಳ ಎಲ್ಬೆತೆಲ್ ಅನ್ನೋ ಸ್ಥಳಕ್ಕೆ ಮತ್ತೆ ಕರ್ಕೊಂಡು ಬಂದು ಏನು ಮಾಡ್ತಾರೆ, ಅವನ ಯಾವ ಉಜ್ಜೀವನವನ್ನು, ಉತ್ಸಾಹವನ್ನು, ಜೀವನದ ಎಲ್ಲ ಕಷ್ಟಗಳನ್ನೂ ನೋಡಿ ತನ್ನ ಜೀವನನೇ ಕಷ್ಟ ಅಂತ ಅಂದ್ಕೊಂಡಿದ್ದಂಥ ಮನುಷ್ಯ ಅವನನ್ನು ಮತ್ತೆ ಅಲ್ಲಿ ಕರೆದು ಏನು ಮಾಡ್ತಾರೆ, ದೇವರು ಪುನರ್ಸ್ಥಾಪನೆ ಮಾಡ್ತಾರೆ. ನಾವು ಓದೋಣ ಅದನ್ನು. ಆದಿಕಾಂಡ 35ನೇ ಅಧ್ಯಾಯ 1ನೇ ವಾಕ್ಯ. ಆಮೇನ್. ಅದೇ ರೀತಿಯಾಗಿ 7ನೇ ವಾಕ್ಯ ಸಹ ಓದೋಣ ನಾವು, ಅದೇ ಚಾಪ್ಟರಲ್ಲಿ 35:7. ಮೇನ್ ಎಲ್ಬೆತೇಲ್ ಎಂದು ಹೆಸರಿಟ್ಟನು. ಇಲ್ಲಿ ನಮಗೆ ಎಲ್ಬೆತೇಲ್ ಅನ್ನುವಂಥದ್ದು ಏನನ್ನು ಸೂಚನೆ ಮಾಡ್ತಾ ಇದೆ, ಅದು ಬರೇ ನಮ್ಮ ವಿಶ್ರಾಂತಿಯ ಸ್ಥಳವಲ್ಲ, ಅದು ನಾವು ಕಳ್ಕೊಂಡಿರುವಂಥದ್ದೆಲ್ಲವನ್ನು ಎರಡರಷ್ಟಾಗಿ ದುಪ್ಪಟ್ಟಾಗಿ ನಮಗೆ ರಿಸ್ಟೋರ್ ಮಾಡುವಂಥ ಸ್ಥಳ, ನಮಗೆ ಅದನ್ನು ಮತ್ತೆ ಪುನರ್ಸ್ಥಾಪಿಸುವಂಥ ಸ್ಥಳ, ನಾವು ಕಳ್ಕೊಂಡಿರುವಂಥ ಉಜ್ಜೀವನವನ್ನು ನಮಗೆ ಅದನ್ನು ಮತ್ತೆ ಜ್ಞಾಪಿಸುವಂಥ ಸ್ಥಳವಾಗಿದೆ. ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಳ್ಬೋದು, ದೇವ್ರು ನಮ್ಮನ್ನು ಮರ್ತಿದ್ದಾರೆ, ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ಮೇಲೆ ದೇವ್ರು ನಮ್ಮ ಕೈ ಬಿಟ್ಬಿಟ್ನಾ ಅಂತ ನೀವು ಅಂದ್ಕೊಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಬೇಡಿ. ಈ ಲೋಕ ಹೇಳ್ಬೋದು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ಯೋ ಅಲ್ಲಿಗೆ ಮತ್ತೆ ವಾಪಸ್ ಬಂದರೆ ಅದು ಯಾವುದೇ ಒಂದು ಪ್ರಗತಿ ಅಲ್ಲ. ಇಟ್ಸ್ ನಾಟ್ ಅ ಡೆವಲಪ್ಮೆಂಟ್ ಇಫ್ ಯು ಕಮ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಫ್ರಮ್ ವೇರ್ ಯು ಸ್ಟಾರ್ಟೆಡ್, ಇಫ್ ಯು ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಪ್ಲೇಸ್, ಇಟ್ಸ್ ನಾಟ್ ಅ ರಿಯಲ್ ಡೆವಲಪ್ಮೆಂಟ್ ಅಂತ ಲೋಕ ಹೇಳ್ಬೋದು. ಆದರೆ ದೇವರು ನಿಮ್ಮನ್ನು ಯಾವ ಸ್ಥಾನದಿಂದ ಕರೆದ್ನೋ ಅದೇ ಜಾಗಕ್ಕೆ ಮತ್ತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬರೇ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ. ಇಟ್ ಈಸ್ ಅ ಪ್ಲೇಸ್ ಆಫ್ ರೆಸ್ಟೋರೇಷನ್. ಇಟ್ ಈಸ್ ಅ ಪ್ಲೇಸ್ ಆಫ್ ರೆಸ್ಟೋರೇಷನ್. ನೀವು ಯಾವ ಕರೆಯನ್ನು ಮರ್ತಿದ್ರಿ, ನೀವು ಎಲ್ಲಿಂದ ಬಳಲಿ ಓಡಾಡ್ತಿದ್ದೀರಾ, ನಿಮ್ಮ ಕಷ್ಟಗಳು, ನಿಮ್ಮ ಅಗತ್ಯತೆಗಳನ್ನೇ ಹುಡುಕೊಂಡು ನೀವು ಲೋಕವನ್ನೆಲ್ಲ ಹುಡುಕಾಡ್ತಿದ್ದೀರಾ, ಆತನು ಹೇಳ್ತಾ ಇದ್ದಾನೆ, ನಾನಿನ್ನ ಮರ್ತಿಲ್ಲಪ್ಪ, ಮತ್ತೆ ಹೊರಟು ಬಾ, ಎಲ್ಬೆತೇಲಿಗೆ ಹೊರಟು ಬಾ. ನಾನಿನ್ನ ಉಜ್ಜೀವನ ಪಡಿಸೋದಿಕ್ಕೆ, ನೀನು ಕಳ್ಕೊಂಡಿರುವಂಥ ಆರೋಗ್ಯವನ್ನು, ನೀನು ಕಳ್ಕೊಂಡಿರುವಂಥ ಸುಖವನ್ನು, ನೀನು ಕಳ್ಕೊಂಡಿರುವಂಥ ನೆಮ್ಮದಿಯನ್ನು ನಿನಗೆ ರಿಸ್ಟೋರ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೇನೆ, ನಿನಗೆ ಪುನರ್ಸ್ಥಾಪಿಸಲು ನಾನು ಕಾಯ್ತಾ ಇದ್ದೇನೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ನೀವು ಅಂದ್ಕೊಳ್ತಾ ಇರ್ಬೋದು ಜನರೇ, ಇಂಥ ಸ್ಥಳದಲ್ಲಿ ನಾನು ಇರಬೇಕಾಗಿದ್ದು, ಎಷ್ಟೋ ಡೆವಲಪ್ ಆಗಬೇಕಾಗಿತ್ತು, ಆದರೆ ಎಲ್ಲವನ್ನು ಮಾಡಿ ಮತ್ತೆ ಅದೇ ಪೊಸಿಷನ್ಗೆ ವಾಪಸ್ ಬಂದನಲ್ಲ ಅಂತ ಹೇಳಿ ಹೆದರ್ಕೊಳ್ಬೇಡಿ. ದೇವ್ರು ನಿಮ್ಮ ಸಂಗಡ ಇದ್ದಾನೆ. ಯಾಕೋಬನಿಗೆ ವಾಗ್ದಾನ ಮಾಡಿದಂಥ ದೇವರು, ನೀನು ಎಲ್ಲೇ ಹೋದರೂ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳಿದಂಥ ದೇವರು ಇವತ್ತು ನಮ್ಮ ಜೊತೆ ಕೂಡ ಇದ್ದಾರೆ. ಆಮೇನ್. ಆತನು ನಮ್ಮನ್ನು ಪುನರುಜ್ಜೀವನಗೊಳಿಸುವ ಆತನಾಗಿದ್ದಾನೆ. ಆಮೇನ್. ಥ್ಯಾಂಕ್ ಯು ಫಾದರ್ ಗಾಡ್. ಯೇಸುವೆ, ನೀನು ಮಾಡಿದಂಥ ಉಪಕಾರಗಳನ್ನು ನೆನೆಸ್ಕೊಳ್ಳುವುದಕ್ಕೆ ಈ ಒಂದು ಸಮಯವನ್ನು ನಮಗೋಸ್ಕರ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಲಾರ್ಡ್ ಜೀಸಸ್, ವಿ ಕಮಿಟ್ ಎವ್ರಿಥಿಂಗ್ ಇನ್ ಟು ಯೋರ್ ಹ್ಯಾಂಡ್ಸ್. ಲೋಕದ ಪ್ರಕಾರವಾಗಿ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನುವಂಥದ್ದು ಒಂದು ಹಿಂದೇಟಾಗಿರ್ಬೋದು. ಇಟ್ ಕ್ಯಾನ್ ಬಿ ಅ ಬ್ಯಾಕ್ವರ್ಡ್ ಸ್ಟೆಪ್, ಬಟ್ ನೋ ದಟ್ ದ ಲಾರ್ಡ್ ಸ್ಟ್ಯಾಂಡ್ಸ್ ವಿತ್ ಯು. ಅವರು ನಿಮ್ಮನ್ನು ಕರೆದಂಥ ಸ್ಥಳಕ್ಕೆ ಅವ್ರು ಏನಕ್ಕೆ ಕರೀತಾ ಇದ್ದಾರೆ, ನೀವು ಏನನ್ನು ಬಳಲಿ ಸುಸ್ತಾಗಿ, ಎಲ್ರಿಗೂ ಅಗತ್ಯತೆಗಳು ಅನ್ನುವಂಥದ್ದಿರುತ್ತೆ, ಎಲ್ರಿಗೂ ಕೊರತೆ ಅನ್ನುವಂಥದ್ದಿರುತ್ತೆ, ಲೋಕದ ನೀಡ್ಸ್ ಅನ್ನುವಂಥದ್ದು, ರಿಕ್ವೈರ್ಮೆಂಟ್ಸ್ ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ. ಆದರೆ ಅದು ದೇವರಿಗಿಂತ ಯಾವುದೂ ಹೆಚ್ಚಲ್ಲ. ಆತನ ಸ್ಥಳಕ್ಕೆ ಬಂದಾಗ ಯಾವುದನ್ನು ನಾವು ಕಳ್ಕೊಂಡಿದ್ದೀವೋ ಅದನ್ನು ಅವರು ಮತ್ತೆ ಕೊಡಲು ಸಿದ್ಧರಾಗಿದ್ದಾರೆ. ಒಂದರಷ್ಟಲ್ಲ, ಎರಡರಷ್ಟಾಗಿ. ಟ್ವೈಸ್ ದ ಅಮೌಂಟ್ ವಾಟ್ ಯು ಲಾಸ್ಟ್.
ಅಲ್ಲಿಂದ ಹೊರಟಂತ ಯಾಕೋಬನು ಎಸೋನನ್ನ ಮೀಟ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ದೇವರು ಅವ್ನಿಗೆ ಹೇಳಿದ್ದು ಏನಂತ ಹೇಳಿದ್ರೆ, ಬೆತೇಲ್ ಅನ್ನುವಂಥ ಸ್ಥಳದಲ್ಲಿ ಬಂದು ನಿನಗೆ ಎಲ್ಲಿ ಬಂದು ನಿನ್ಗೆ ಒಡಂಬಡಿಕೆ ಆಯಿತು ಅಲ್ಲೇ ಮತ್ತೆ ಬಂದು ಟೆಂಟ್ ಹಾಕು ಅಂತ ಹೇಳಿದ್ರಲ್ವ. ಅಲ್ಲಿಂದ ಹೊರಟ ಮೇಲೆ ಅವನು ಯಾಕೋಬನಾಗಿರಲಿಲ್ಲ. ಅದಾದಮೇಲೂ ಸಹ ಅವನಿಗೆ ಕಷ್ಟಗಳು ಬರುತ್ತೆ. ಬೆತೇಲಿಂದ ಹೊರಟ ಮೇಲೂ ತನ್ನ ಹೆಂಡತಿ ಸತ್ತೋಗ್ತಾಳೆ, ಕಷ್ಟಗಳು ಬರುತ್ತೆ. ಆದರೆ ಅವನ ಐಡೆಂಟಿಟಿ ಸೇಮ್ ಆಗಿರಲಿಲ್ಲ. ಯಾಕೋಬನು ಇಸ್ರಾಯೇಲ್ ಆಗಿ ಮಾರ್ಪಟ್ಟ. ಆಮೇನ್. ಯಾಕೋಬನು ಇಸ್ರಾಯೇಲ್ ಆಗಿ ಮಾರ್ಪಟ್ಟ. ನೀವು ದೇವರ ಸನ್ನಿಧಾನದಲ್ಲಿ ಯಾವಾಗ ಬೆತೇಲ್ ಅನ್ನುವಂಥ ಜಾಗದಲ್ಲಿ ಅವರನ್ನು ಹುಡುಕಿ ಬರ್ತಿರೋ, ನಿಮ್ಮ ಐಡೆಂಟಿಟಿ ಸೇಮ್ ಆಗಿರಲ್ಲ. ಯು ವಾಂಟ್ ಬಿ ದ ಸೇಮ್. ಯು ವಿಲ್ ಬಿ ಕಾಲ್ಡ್ ಇಸ್ರಾಯೇಲ್, ದ ಒನ್ ಹಿ ಲವ್ಸ್, ದ ಬಿಲವೆಡ್. ಆಮೇನ್. ತನ್ನ ಮಡದಿಯಾಗಿ ಇಸ್ರಾಯೇಲನ್ನು ಸ್ವೀಕಾರ ಮಾಡಿದಂಥ ದೇವರು, ಆತನು ನಮ್ಮನ್ನು ಬಹಳವಾಗಿ ಇಷ್ಟಪಡ್ತಾರೆ. ಇವತ್ತಿನ ದಿವಸ ನಾವು ಅಂದ್ಕೊಳ್ಬೋದು, ಬೆತೇಲ್ ಅನ್ನುವಂಥ ಒಂದು ಫಿಸಿಕಲ್ ಪ್ಲೇಸ್ನ, ಒಂದು ಪ್ರತ್ಯೇಕವಾದ ಜಾಗವನ್ನು ಹುಡ್ಕೊಂಡೋಗೋ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ದೇವರು ನಮ್ಮೊಳಗೆ ವಾಸ ಮಾಡ್ತಿದ್ದಾರೆ. ಪವಿತ್ರಾತ್ಮನ ಮೂಲಕ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾರೆ. ನೀವು ನಿಂತ ಸ್ಥಳದಲ್ಲೇ ಅವ್ರನ್ನ ಕರಿಬೇಕಾದ್ರೆ ಅದೇ ನಿಮ್ಮ ಬೆತೇಲಾಗುತ್ತೆ. ನೀವು ನಿಂತ ಸ್ಥಳದಲ್ಲೇ ಆತನನ್ನು ಕೂಗುವಾಗ ಅದು ನಿಮ್ಮ ಆರಾಧನೆಯ ಸ್ಥಾನವಾಗುತ್ತೆ. ನೀವು ಯಾವಾಗ ದೇವರೇ ಏನೂ ಇಲ್ಲ ಅಂತ ನೀವು ಹೇಳಿ ಇಷ್ಟೆಲ್ಲ ಮಾಡಿ ಸೋತ್ ಹೋದೆ ಅಂತ ನೀವು ಆತನಲ್ಲಿ ಬರುವಾಗ ದೇವರು ಹೇಳ್ತಾರೆ, ನಿನ್ನ ಕರೆಯನ್ನು ನಾನು ಮತ್ತೆ ಸ್ಥಾಪಿಸ್ತೀನಿ, ನೀನು ಕಳ್ಕೊಂಡಿರುವಂಥ ಉತ್ಸಾಹವನ್ನು ನಾನು ಮತ್ತೆ ಸ್ಥಾಪಿಸ್ತೀನಿ, ನಿನಗೆ ನಾನು ವಿಶ್ರಾಂತಿಯನ್ನು ಕೊಡ್ತೀನಿ. ಅದಕ್ಕೆ ವಾಕ್ಯದಲ್ಲಿ ಹೇಳುತ್ತೆ, ಮೈ ಪ್ರೆಸೆನ್ಸ್ ವಿಲ್ ಗೋ ವಿತ್ ಯು ಆ್ಯಂಡ್ ಐ ವಿಲ್ ಗಿವ್ ಯು ರೆಸ್ಟ್. ನನ್ನ ಸಮ್ಮುಖ ನಿನ್ನ ಜೊತೆ ಹೋಗುತ್ತೆ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ಏನಂಗಂದರೆ, ಒಂದು ಜಾಗಕ್ಕೆ ಹುಡ್ಕೊಂಡೋಗಿ ಅಲ್ಲಿ ನಾವು ರೆಸ್ಟ್ ಮಾಡಬೇಕಾಗಿಲ್ಲ, ಆತನೇ ನಮ್ಮ ಜೊತೆಗಿದ್ದಾನೆ. ಎಕ್ಸೋಡಸ್ ಚಾಪ್ಟರ್ 33, ವಿಮೋಚನಾ ಕಾಂಡ 33:14 ವಾಕ್ಯ, 33:14. ದೇವರು ಯಾವುದೇ ಸ್ಥಳದಲ್ಲಿ ನೀವು ನಿಂತು ಆರಾಧನೆ ಮಾಡಿದ್ರು ಅದು ನಾನು ಸ್ವೀಕಾರ ಮಾಡ್ತೀನಿ. ನೀವು ಟೆಂಪಲ್ಗೆ ಹೋಗಿ, ಸಿನೆಗಾಗ್ಗೆ ಹೋಗಿ, ಆಲಯಕ್ಕೆ ಹೋಗಿ ಮಾಡಬೇಕಂತಿಲ್ಲ. ನೀವು ನಿಂತ ಸ್ಥಳದಲ್ಲೇ ಮಾಡಿದ್ರು ಅಲ್ಲಿ ನಿಮ್ಮ ಬಿಡುಗಡೆ ಇದೆ. ನಿಮ್ಮ ಕಷ್ಟಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿದೆ. ಅದಕ್ಕೆ ದೇವರು ಹೇಳ್ತಾರೆ ಸಮಾರ್ಯದ ಸ್ತ್ರೀಗೆ, ಈ ಬೆಟ್ಟದ ಮೇಲೆ ಆಲಯದ ಒಳಗೆ ನೀವು ಇನ್ನು ಮುಂದೆ ಪ್ರಾರ್ಥನೆ ಮಾಡಬೇಕು, ಆರಾಧನೆಗಳ ಸಲ್ಲಿಸಬೇಕು ಅಂತಿಲ್ಲ. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಯಾರು ಆರಾಧನೆ ಮಾಡ್ತಾರೋ ಅವರ ಆರಾಧನೆಯನ್ನು ಸ್ವೀಕಾರ ಮಾಡೋದಕ್ಕೆ ದೇವರಲ್ಲಿ ಇಳಿದು ಬರ್ತಾರೆ ಅಂತ ಹೇಳಿ. ಆಮೇನ್. ನೀವು ಒಡೆಯಲ್ಪಟ್ಟಿದ್ದೀರಾ, ಇವತ್ತು ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಕಮ್ ಲೆಟ್ ಅಸ್ ರಿಟರ್ನ್ ಟು ದ ಲಾರ್ಡ್. ಆತನು ನಿಮ್ಮ ಗಾಯಗಳನ್ನ ಕಟ್ಟೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಗಾಯಪಟ್ಟಿದ್ದೀರಾ, ಒಡೆಯಲ್ಪಟ್ಟಿದ್ದೀರಾ, ಬಳಲಿದ್ದೀರಾ, ನಿಮ್ಮ ಎಲ್ಲ ಪ್ರಯತ್ನಗಳಿಂದ ಸುಸ್ತಾಗಿದ್ದೀರಾ, ನೀವು ನೋಡಿರುವಂಥ ಎಲ್ಲ ಒಂದು ಕಷ್ಟಗಳಿಂದ ನಿಮ್ಮ ಉಜ್ಜೀವನವನ್ನು ಕಳ್ಕೊಂಡಿದ್ದೀರಾ. ದೇವ್ರು ಹೇಳ್ತಾ ಇದ್ದಾರೆ ಇವತ್ತು. ಹೋಸಿಯ 6:1 ನಾನು ಓದೋಣ. ಹೋಸಿಯ 6:1. ಹೋಸಾಯ ಚಾಪ್ಟರ್ಸ್. ಗಾಯಗಳನ್ನು ಕಟ್ಟಲು ದೇವರು ಸಿದ್ಧನಾಗಿದ್ದಾನೆ. ನೀವು ಅವ್ರಿಗೆ ಕೊಡಬೇಕಾದಂಥದ್ದು ಸಮಯ ಮಾತ್ರನೇ, ಅವ್ರಿಗೆ ಕೊಡಬೇಕಾದಂಥದ್ದು ನಿಮ್ಮ ಹೃದಯ ಮಾತ್ರನೇ. ವೆನ್ ಯು ಆಫರ್ ಯುವರ್ ಸೆಲ್ಫ್ ಆ್ಯಸ್ ಅ ಲಿವಿಂಗ್ ಸ್ಯಾಕ್ರಿಫೈಸ್, ನಾನು ಹೇಳ್ತೇನೆ, ನಿಜವಾಗಿಯೂ ಹೇಳ್ತೇನೆ, ಆತನ ಸನ್ನಿಧಾನದಲ್ಲಿ ಕಳೆದಂಥದ್ದು ಒಂದು ಕ್ಷಣವೂ ವ್ಯರ್ಥವಾಗಲ್ಲ. ನಿಮಗೆ ಅನ್ನಿಸ್ಬೋದು ಇವತ್ತು ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇಲ್ಲ, ಬೈಬಲ್ ಓದೋದಕ್ಕೆ ಇವತ್ತು ಸಮಯ ಇಲ್ಲ, ಬಹಳಷ್ಟು ಕೆಲಸಗಳಿದೆ ಅಂತ ಹೇಳಿ. ಆದರೆ ನೀವು ಅವರ ಸ್ಥಳದಲ್ಲಿ ಕಳೆದಂಥ ಒಂದೊಂದು ಕ್ಷಣವು ಅದು ನಿಮಗೆ ಉಜ್ಜೀವನವಾಗುತ್ತೆ. ನೀವು ಹೆದರಿ ಕಷ್ಟಪಟ್ಟು ನೀಡ್ಸ್ಗೋಸ್ಕರ ಓಡ್ತಾ ಇರುವಂಥ ಎಲ್ಲ ವಿಷಯಗಳಿಗೆ ಆತನಲ್ಲಿ ಉತ್ತರ ಇದೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ನಾವು ಕೊನೆ ವಾಕ್ಯವನ್ನು ಓದಿ ಮುಗಿಸೋಣ. ಐಸಯ 40:31. ಐಸಯ ಚಾಪ್ಟರ್ 40:31. ದ ವರ್ಡ್ ಆಫ್ ದ ಲಾರ್ಡ್. ನೀವು ಆತನ ಸನ್ನಿಧಾನದಲ್ಲಿ ಕಳೆಯುವಂಥದ್ದು ಪ್ರತಿಯೊಂದು ಕ್ಷಣವೂ ಉಜ್ಜೀವನವಾಗುತ್ತೆ. ಯಾವುದೇ ಕಾರಣಕ್ಕೂ ಆತನಿಗೆ ಕೊಡಬೇಕಾದಂಥ ಸಮಯವನ್ನು ತಪ್ಪಿಸಬೇಡಿ. ಯಾಕಂದರೆ ಆತನ ಜಾಗದಲ್ಲಿ ವಿಶ್ರಾಂತಿ ಇದೆ. ಅದು ನಿಮ್ಮ ಆರಾಧನೆಯ ಸ್ಥಳ, ಅದು ನಿಮ್ಮ ಕರೆಗಳನ್ನು ಜ್ಞಾಪಿಸುವಂಥ, ಮರುಗಳಿಸುವಂಥ ಸ್ಥಳವಾಗಿದೆ. ನೀವು ಕಳ್ಕೊಂಡಿರುವಂಥದ್ದನ್ನು ಎರಡರಷ್ಟಾಗಿ ಕೊಡುವಂಥ ಮನೆಯಾಗಿದೆ. ಆಮೇನ್. ಅದಕ್ಕೆ ಸ್ಯಾಮ್ಸ್ ಚಾಪ್ಟರ್ 26:3 ಹೇಳುತ್ತೆ, ಓ ಲಾರ್ಡ್, ಐ ಲವ್ ದ ಹೌಸ್ ವೇ ಯು ಡ್ವೆಲ್. ನಿನ್ನ ನಿವಾಸ ಸ್ಥಳ ನನಗೆಷ್ಟೋ ಮನೋಹರ ಅಂತ ದಾವೀದನು ಹೇಳ್ತಾನೆ. ಆ ರೀತಿಯಾಗಿ ಬೆತೇಲ್ ಅನ್ನುವಂಥದ್ದು ಬೇರೆಲ್ಲೋ ಅಲ್ಲ, ನಮ್ಮ ಹೃದಯಗಳಲ್ಲಿ ಸ್ಥಾಪನೆ ಆಗಲೇಬೇಕು. ಆಮೇನ್. ಬೆತೇಲ್ ಅನ್ನುವಂಥದ್ದು ನಮ್ಮಲ್ಲಿ ಸ್ಥಾಪನೆ ಆಗಬೇಕು. ಆತನನ್ನು ಹುಡುಕುವಂಥ ಜಾಗ ಎಲ್ಲವೂ ಬೆತೇಲ್. ಆತ ನಮಗೆ ವಿಶ್ರಾಂತಿಯನ್ನು ಕೊಡುವಂಥ ದೇವರು. ಆಮೆನ್. ಕರ್ತನ ಸನ್ನಿಧಾನದಲ್ಲಿ ನಿಂತ್ಕೊಳ್ಳೋಣ. ಕರ್ತನ್ ನಮ್ಮನ್ನು ಬೆತೇಲಿ ಕರ್ಕೊಂಡು ಬಂದಿದ್ದಾರೆ. ನಾವು ಕರ್ತನನ್ನು ಆರಾಧಿಸಿದ್ದೀವಿ.
ಆ ಬೆತೇಲಲ್ಲಿ ದೇವರು ನಮಗೆ ಆತನ ಕರೆಯನ್ನು ಸೂಚಿಸಿದ್ದಾರೆ. ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕರೆ ಇದೆ. ಆ ಕರೆಯನ್ನು ನೆನಪಿಸಿಕೊಂಡು ನಾವು ಕರ್ತನಲ್ಲಿ ಸ್ಥಿರವಾಗಬೇಕು. ನಮಗೆ ಶ್ರಮೆ ಯಾಕೋಬನ ಥರ ಸ್ವಲ್ಪ ಕಾಲ ಇರ್ಬೋದು, ಆದರೆ ಆತನು ಶಾಶ್ವತವಾದ ವಿಶ್ರಾಂತಿಯನ್ನು ನಮಗೆ ಕೊಡಲು ಶಕ್ತನಾಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಕರೆಯನ್ನು ಕರ್ತನಲ್ಲಿ ಒಪ್ಪಿಸಿಕೊಟ್ಟು ನಾವು ಕರ್ತನಿಗಾಗಿ ಜೀವಿಸಲು, ಕರ್ತನಿಗಾಗಿ ನಾವು ಓಡಲು ನಾವೆಲ್ಲರೂ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಈ ದಿನದಲ್ಲಿ ದೇವರು ಮಾತಾಡಿದ ವಾಕ್ಯಗಳ ಪ್ರಕಾರ ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ನಾವೆಲ್ಲರೂ ನಮ್ಮ ಕೈಗಳನ್ನು ತಲೆ ಮೇಲಿಟ್ಟು ಆತನು ನಮ್ಮನ್ನು ಆತನ ವಾಕ್ಯದ ಪ್ರಕಾರ ನಡೆಸಲಿ ಅಂತ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಕರ್ತನೆ, ನಿನ್ನ ವಾಕ್ಯದ ಪ್ರಕಾರ ನೀನು ಮಾತನಾಡಿದೆಯಾ ರಾಜ. ನಿನ್ನು ಬೆತೇಲಿಗೆ ಕರೆದುಕೊಂಡು ಬಂದಿದೆಯಾ, ನಮ್ಮನ್ನು ಆರಾಧಿಸಲು ಯೋಗ್ಯರನ್ನಾಗಿ ಮಾಡಿದೆಯಾ ರಾಜ. ಅಷ್ಟೇ ಅಲ್ಲ ಕರ್ತನೆ, ನಮ್ಮನ್ನು ನಿನ್ನ ಕರೆಯನ್ನು ನಮಗೆ ನೆನಪಿಸಿಕೊಟ್ಟು ನಾವು ಇನ್ನೂ ನಿನ್ನ ಕರೆಯಲ್ಲಿ ಸ್ಥಿರವಾಗಿ ನಿಲ್ಲುವಂತೆ, ಆ ಕರೆಗಾಗಿ ನಾವು ಓಡುವಂತೆ ನಮಗೆ ನೀನು ಆಶ್ರಯವಾಗಿ ಇರುವ ದೇವರು ನಮಗೆ ಅಭಯವನ್ನು ಕೊಟ್ಟಿದ್ದೀಯಾ. ಆ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸು ರಾಜ. ನಾವೆಲ್ಲರೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬೊಬ್ಬರು ಕೂಡ, ಹಾಗೂ ಇದನ್ನು ಆನ್ಲೈನಲ್ಲಿ ನೋಡುವ ಪ್ರತಿಯೊಬ್ಬೊಬ್ಬರು ಕೂಡ ಕರ್ತನಲ್ಲಿ ಸ್ಥಿರವಾಗಿ ಕರ್ತನಿಗಾಗಿ ಓಡಿ ಕರ್ತನ ಕರೆಯನ್ನು ಯಾವತ್ತೂ ಮರೆಯದೆ ಕರ್ತನಲ್ಲಿ ನಾವು ಪ್ರತಿಯೊಬ್ಬರು ಇನ್ನೂ ಹೆಚ್ಚಾಗಿ ನಾವು ಕರ್ತನಿಗಾಗಿ ಶ್ರಮೆ ಪಡೋಣ. ಕರ್ತನ್ ನಮ್ಮನ್ನು ವಿಶ್ರಾಂತಿಕರವಾದ ಸ್ಥಳದಲ್ಲಿ ನಿಲ್ಲಿಸ್ತಾನೆ. ಯಾಕೋಬನನ್ನು ತಿರುಗಿ ಕರೆದುಕೊಂಡು ಬಂದ ದೇವರು ನಮ್ಮನ್ನು ಕೂಡ ತಿರುಗಿ ಕರೆದುಕೊಂಡು ಬಂದು ಆತನು ನೇಮಿಸಿದ ಜಾಗದಲ್ಲಿ ಆತನನ್ನು ಶಾಶ್ವತವಾಗಿ ಆರಾಧಿಸಲು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಆತನಿಗೆ ಎಲ್ಲ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರಗಳು. ಬಂದ ಪ್ರತಿಯೊಬ್ಬೊಬ್ಬರನ್ನು ಕರ್ತನು ಮುಟ್ಟಿ ಆಶೀರ್ವದಿಸಲಿ, ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲಿ, ನಿಮ್ಮ ಶ್ರಮೆಗಳನ್ನು ಕರ್ತನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾದ ಪ್ರತಿಫಲವನ್ನು ದಯಪಾಲಿಸಲಿ ಅಂತ ಬೇಡ್ತಾ ಇದ್ದೀನಿ. ನೀವು ಕಷ್ಟದಲ್ಲಿದ್ದರು, ದುಃಖದಲ್ಲಿದ್ದರು, ನೋವಿನಲ್ಲಿದ್ದರು, ಸಂಕಟದಲ್ಲಿದ್ದರು, ಸಮಸ್ಯೆಯಲ್ಲಿದ್ದರು, ಕರ್ತನೊಬ್ಬನೇ ಉತ್ತರ, ಯೇಸು ಒಬ್ಬರೇ ಉತ್ತರ. ಆತನಿಂದ ಎಲ್ಲವೂ ಸಾಧ್ಯ. ಆತನನ್ನು ನಾವು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡಾಗ ಆತನು ನಮಗೆ ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದಾನೆ. ನಮ್ಮ ಜೊತೆ ಆತನು ಸದಾ ಇರ್ತಾನೆ. ಆತನಿಗೆ ಎಲ್ಲ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ಯೇಸುವಿನ ನಾಮದಲ್ಲಿ. ಗಾಡ್ ಬ್ಲೆಸ್.